ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೆರಿ ಇಂಪಾರ್ಟೆಂಟ್ ಮತ್ತು ಎಲ್ಲರೂ ಹೆದರೋ ಅಂಥ ಒಂದು ಟಾಪಿಕ್ ಇದೆ ರೀ, ಅಥವಾ ಮೋಸ್ಟ್ ಆಫ್ ದಿ ಟೈಮ್ಸ್ ಬಹಳ ಕನ್ಫ್ಯೂಸಿಂಗ್ ಆಗಿರೋಂಥ ಒಂದು ಟಾಪಿಕ್ ಇದೆ. ಅದ್ರ ಹೆಸರು ಏನಂದ್ರೆ ಗ್ರೂಪ್ ಥಿಯರಿ ಅಂತಂದು. ನೋಡಿರಿ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಗ್ರೂಪ್ ಥಿಯರಿ ಬಗ್ಗೆ ಹೇಳ್ತೀನಿ ಅಂತಂದು, ರೈಟ್? ಸೊ ಗ್ರೂಪ್ ಥಿಯರಿಯಲ್ಲೇ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ರೀ, ಅದ್ರ ಹೆಸರು ಏನಂದ್ರೆ ಪಾಯಿಂಟ್ ಗ್ರೂಪ್ ಆಫ್ ಮಾಲಿಕ್ಯೂಲ್ ಅಂತಂದು, ರೈಟ್? ನೋಡಿರಿ, ಈ ಪಾಯಿಂಟ್ ಗ್ರೂಪ್ ಆಫ್ ಮಾಲಿಕ್ಯೂಲ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋ ಒಂದು ಪ್ರೊಸೀಜರ್ ಏನಿದೆ ನೋಡಿರಿ, ಅದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಅಂತಂದು, ರೈಟ್? ನೋಡಿರಿ, ಈಗ ನಾವು ಪಾಯಿಂಟ್ ಗ್ರೂಪ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ನಮಗೆ ಸಿಮೆಟ್ರಿ ಗ್ರೂಪ್ ಥಿಯರಿಯಲ್ಲಿ, ಸಿಮೆಟ್ರಿ ಗ್ರೂಪ್ ಥಿಯರಿ ಅಂತ ಕರಿತೀವಿ ಇದಕ್ಕೆ. ಈ ಸಿಮೆಟ್ರಿ ಗ್ರೂಪ್ ಥಿಯರಿದಲ್ಲಿ ಕೆಲವೊಂದು ಬೇಸಿಕ್ ಆಪರೇಷನ್ಸ್ಗಳು ಅಂತ ಇರ್ತಾವೆ ರೀ, ರೈಟ್? ಸೊ ದೇರ್ ಆರ್ 5 ಬೇಸಿಕ್ ಆಪರೇಷನ್ಸ್. ನೋಡಿರಿ, ಆ ಬೇಸಿಕ್ ಆಪರೇಷನ್ಸ್ಗಳನ್ನು ನಾವೇನು ಮಾಡಿದ್ರಾಯ್ತು ಅಂದ್ರೆ ಮೊದಲು ಕಲ್ತ್ರಾಯ್ತು. ಸೊ ಕಲ್ತಾಗಿದ್ದ ಮೇಲ್ಗಡೆ ನೆಕ್ಸ್ಟು ಪಾಯಿಂಟ್ ಗ್ರೂಪ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಟ್ರಿಕ್ಸ್ಗಳದಾವೆ ರೀ. ಭಾಳ ಈಸಿಯಾಗಿ ನಾನು ನಿಮಗೆ ಪಾಯಿಂಟ್ ಗ್ರೂಪ್ನ ಜಸ್ಟ್ ಈಗ ಒಂದು ಮಾಲಿಕ್ಯೂಲ್ ಹೆಸರು ಹೇಳಿದ್ರೆ ಅಂತ ಅಂದ್ಕೊಳ್ರಿ, ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡೋವಂಥ ಮೆಥಡ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ರೀ. ನೋಡಿರಿ, ಅದನ್ನು ಕಲಿಯೋದಕ್ಕಿಂತ ಮೊದಲಿಗೆ ನಾವೇನು ಮಾಡಿದ್ರಾಯ್ತು ಅಂದ್ರೆ ಈ ಸಿಮೆಟ್ರಿ ಪಾಯಿಂಟ್ ಗ್ರೂಪ್ ಇದೇನಿದೆ ನೋಡಿರಿ, ಇದರಲ್ಲಿ ಕೆಲವೊಂದು ಬೇಸಿಕ್ ಆಪರೇಷನ್ಸ್ಗಳಂತ ಇರ್ತಾವೆ ರೀ. ಆ ಬೇಸಿಕ್ ಆಪರೇಷನ್ಸ್ಗಳನ್ನು ನಾವು ಫಸ್ಟಿಗೆ ಕಲ್ತ್ರಾಯ್ತು, ರೈಟ್? ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, ದೇರ್ ಆರ್ 5 ಬೇಸಿಕ್ ಆಪರೇಷನ್ಸ್ ಅಂತಂದೆ. ಸೊ ಈ ಎಕ್ಸಾಂಪಲ್ಗೆ ನನ್ನ ಹತ್ರ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, ಹಿಯರ್ ವಿ ಹ್ಯಾವ್ ಎ ವಾಟರ್ ಮಾಲಿಕ್ಯೂಲ್. ಈ ವಾಟರ್ ಮಾಲಿಕ್ಯೂಲ್ನ ನಾನು ಏನೂ ಆಪರೇಷನ್ ಮಾಡಲಿಲ್ಲ ಅಂತ ಅಂದ್ಕೊಳ್ರಿ, ಆವಾಗ ನಾವು ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಐಡೆಂಟಿಟಿ ಅಂತ ಕರಿತೀವಿ, ರೈಟ್? ಸೊ ಯು ಕ್ಯಾನ್ ಸಿ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಐಡೆಂಟಿಟಿ ಅಂತಂದು. ಐಡೆಂಟಿಟಿ ಅಂದ್ರೆ ಏನು? ಡೂಯಿಂಗ್ ನಥಿಂಗ್ ಅಂತಂದೆ. ನೋಡಿರಿ, ಇದು ಫಸ್ಟ್ ಸಿಮೆಟ್ರಿ ಆಪರೇಷನ್ ಅಂತಂದೆ. ಇಲ್ಲಿ ಸಿಮೆಟ್ರಿ ಎಲಿಮೆಂಟ್ ಯಾವುದೂ ಇರೋದಿಲ್ಲ, ಅಂದರೆ ನಾವು ಯಾವುದೂ ಆಪರೇಷನ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಇದಕ್ಕೆ ಯಾವುದಾದ್ರು ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ, ಆ ಮಾಲಿಕ್ಯೂಲ್ನ ಹಾಗೆ ಬಿಟ್ವಿ ಅಂತ ಅಂದ್ಕೊಳ್ರಿ, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಡೂಯಿಂಗ್ ನಥಿಂಗ್ ಅಥವಾ ಐಡೆಂಟಿಟಿ ಅಂತ ಕರಿತೀವಿ. ಇದಕ್ಕೊಂದು ಸಿಂಬಾಲ್ ಇರ್ತೈತಿ. ಆ ಸಿಂಬಾಲ್ ಯಾವುದು ಅಂದ್ರೆ ಇ ಅಂತಂದೆ. ನೋಡಿರಿ, ನೆಕ್ಸ್ಟ್ ಸಿಮೆಟ್ರಿ ಆಪರೇಷನ್ ಯಾವುದು ಅಂದ್ರೆ ರೊಟೇಷನ್ ಅಂತಂದು. ರೊಟೇಷನ್ ಬೈ ಸಮ್ ಆ್ಯಂಗಲ್ ಅಂತಂದು, ರೈಟ್? ಸೊ ರೊಟೇಷನ್ ಬೈ 360/n ಅಂತಂದು. ಸೊ ಅದ್ರ ಬೇಸಿಸ್ ಮೇಲ್ಗಡೆ ನಾವು ಎನ್ ಫೋಲ್ಡ್ಸ್ ಸಿಮೆಟ್ರಿ ಅಂದರೆ ಎನ್ ಫೋಲ್ಡ್ ರೊಟೇಷನ್ ಅಂತ ಕರಿತೀವಿ ರೀ. ನೋಡಿರಿ, ಹಂಗಂದ್ರೆ ಏನು ಅಂತಂದೆ ನಾನು ನಿಮಗೆ ಹೇಳ್ತೀನಿ. ಸೊ ಈಗ ನೋಡಿರಿ, ಈಗ ನನ್ನ ಹತ್ರ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಯು ಕ್ಯಾನ್ ಸಿ ದಿಸ್ ಒನ್. ಇಲ್ಲೊಂದು ಮಾಲಿಕ್ಯೂಲ್ ಇದೆ ನನ್ನ ಹತ್ರ. ಈ ಮಾಲಿಕ್ಯೂಲ್ನ ನಾನು ಏನು ಮಾಡ್ತೀನಿ ಅಂದ್ರೆ, ಸೊ 1 ಟೈಮ್ 2 ಟೈಮ್ 3 ಟೈಮ್, ರೈಟ್? ಸೊ ಅಂದರೆ ನಾನು ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ನಲ್ಲಿ ರೊಟೇಷನ್ ಮಾಡ್ತೀನಿ. ನಾನು ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ನಲ್ಲಿ ರೊಟೇಷನ್ ಮಾಡಿದೆ ಅಂತ ಅಂದ್ಕೊಳ್ರಿ. ಸೊ ಆ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ನಲ್ಲಿ ಸೊ ಎಷ್ಟು ಟೈಮ್ ರೊಟೇಷನ್ ಮಾಡ್ತೀನಲ್ಲ, ಅವಾಗ ನನಗೆ ಸೇಮ್ ಮಾಲಿಕ್ಯೂಲ್ ಸಿಗ್ತೈತಿ, ರೈಟ್? ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೊ ರೊಟೇಷನ್ ಬೈ ದ್ಯಾಟ್ ಅಂತಂದು, ರೈಟ್? ಅಂದರೆ ದ್ಯಾಟ್ ನಂಬರ್ ಫೋಲ್ಡ್ ಆಕ್ಸಿಸ್ ಮೀನ್ಸ್ ರೊಟೇಷನ್ ಅಂತಂದು, ರೈಟ್? ಸೊ ಈಗ ನೋಡಿರಿ, ಈಗ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ ನಿಮಗೆ. ಸೊ ಈಗ ನನ್ನ ಹತ್ರ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಇದು ಸೊ ಮೀನ್ಸ್ PCl5, ರೈಟ್? ಮೀನ್ಸ್ ವಿಲ್ ಟೇಕ್ ಸಮ್ ಅದರ್ ಎಕ್ಸಾಂಪಲ್ ಲೈಕ್ BCl3 ಅಂತಂದು, ರೈಟ್? ನಾನು BCl3 ಮಾಲಿಕ್ಯೂಲ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ಸೊ ಇಲ್ಲೊಂದು CL, ಇಲ್ಲಿ ಮಧ್ಯದಲ್ಲಿ B ಬೋರಾನೆ, ಇಲ್ಲೊಂದು CL ಅಂತಂದು, ರೈಟ್? ಸೊ ಈಗ ಏನು ಮಾಡ್ತೀನಿ ಅಂದ್ರೆ ಇದನ್ನ ರೊಟೇಷನ್ ಮಾಡಬೇಕು, ಕರೆಕ್ಟಾ? ರೊಟೇಷನ್ ಮಾಡಬೇಕು. ಸೊ ಲೆಟ್ ಅಸ್ ಡೂ ರೊಟೇಷನ್ ಅಂತಂದು, ರೈಟ್? ಯು ಕ್ಯಾನ್ ಸಿ ದಿಸ್ ಒನ್. ಈಗ ನಾನು ಈ ಒಂದು ಪರ್ಟಿಕ್ಯುಲರ್ ಆ್ಯಕ್ಸಿಸ್ನಲ್ಲಿ ನಾನು 360 ಡಿವೈಡೆಡ್ ಬೈ ನೋಡಿರಿ ಇಲ್ಲಿ. ಸೊ ಈ ಒಂದು ಪರ್ಟಿಕ್ಯುಲರ್ ಆ್ಯಕ್ಸಿಸ್ನಲ್ಲಿ ನೋಡಿರಿ, ಇಲ್ಲಿ ಮೇಲ್ಗಡೆ ಅಂತ ಇಲ್ಲಿ ಕೆಳಗಡೆ ಹೋಗುತ್ತದೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದ್ರೆ, ಸೊ ಇಲ್ಲಿ ಎಷ್ಟು ರೊಟೇಷನ್ ಮಾಡಬೇಕು? 360 ಡಿವೈಡೆಡ್ ಬೈ 3 ಮಾಡ್ತೀನಿ ರೀ, ರೈಟ್? ಸೊ 360 ಡಿವೈಡೆಡ್ ಬೈ 3 ಮಾಡಿದ್ರೆ ಅಂದರೆ ಎಷ್ಟಾಗುತ್ತೆ? ಅದು 120 ಆಗುತ್ತೆ. 120 ಅಂತಂದು, ರೈಟ್? ನೋಡಿರಿ, ಈಗ ನಾನು 120ದು 3 ರೊಟೇಷನ್ ಮಾಡ್ತೀನಿ, ರೈಟ್? ನೋಡಿರಿ, ಇಲ್ಲಿಂದ ಇಲ್ಲಿವರೆಗೆ ತಿರುಗಿಸಿದೆ ಅಂದರೆ ಇದು 120. ಸೊ ಒಂದು ಸಾರಿ ರೊಟೇಷನ್ ಮಾಡಿದೆ. ಇಲ್ಲಿಂದ ಇಲ್ಲಿಗೆ ತಿರುಗಿಸಿದೆ ಅಂದ್ರೆ 2 ಸಾರಿ. ಇಲ್ಲಿಂದ ಇಲ್ಲಿಗೆ ತಿರುಗಿಸಿದೆ ಅಂತ ಅಂದ್ಕೊಳ್ರಿ, ಕೊನೆಗೆ ಅದೇ ಮಾಲಿಕ್ಯೂಲ್ ಮೊದಲು ಯಾವ ಥರ ಇತ್ತಲ್ಲ ಅದೇ ಥರನ ಆಗ್ತೈತಿ. ಅಂದರೆ ನಾನು 120 ಡಿಗ್ರಿ ಆ್ಯಂಗಲ್ನಲ್ಲಿ 3 ಟೈಮ್ಸ್ ರೊಟೇಷನ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾವು ಇದಕ್ಕೆ ಏನಂತ ಕರಿತೀವಿ ಅಂದ್ರೆ 3 ಫೋಲ್ಡ್ ಆಕ್ಸಿಸ್ ಅಂತ ಕರಿತೀವಿ ರೀ. ಅಥವಾ ಇದನ್ನು ನಾವು ನಾರ್ಮಲ್ ಸಿಂಬಾಲ್ನಲ್ಲಿ ಹೇಳೋದಾಯ್ತು ಅಂದ್ರೆ C3 ಆಕ್ಸಿಸ್ ಅಂತ ಕರಿತೀವಿ ರೀ, ರೈಟ್? ಸೊ C3 ಆಕ್ಸಿಸ್ ಅಂತ ಕರಿತೀವಿ. ನೋಡಿರಿ, ಬೇರೆ ಎಕ್ಸಾಂಪಲ್ಸ್ಗಳು ಇರ್ತವೆ. ಸೊ ಎಕ್ಸಾಂಪಲ್ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, ಈ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ನ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ. ಸೊ ದಿಸ್ ಇಸ್ ನಾಟ್ ಸೋ ಮಚ್ ಕರೆಕ್ಟ್.
ಸೊ ಬಟ್ ವಿಲ್ ಕನ್ಸಿಡರ್ ಸಮ್ ಅದರ್ ಎಕ್ಸಾಂಪಲ್ಸ್. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಅಂದರೆ ನಿಮಗೆ ಈಸಿ ಅನಿಸುತ್ತೆ. ನೋಡಿರಿ, ಇಲ್ಲಿ ನಾನು ಬೆಂಜಿನ್ ಮಾಲಿಕ್ಯೂಲ್ ಇದೆ ನನ್ನ ಹತ್ರ. ಸೊ ಈ ಬೆಂಜಿನ್ ಮಾಲಿಕ್ಯೂಲ್ನ ನಾನು ಏನು ಮಾಡ್ತೀನಿ ಅಂದ್ರೆ, ನೋಡಿರಿ ಇಲ್ಲಿ, ಸೊ ಬೆಂಜಿನ್ ಮಾಲಿಕ್ಯೂಲ್ನ ನಾನು ಏನು ಮಾಡ್ತೀನಿ ಅಂದ್ರೆ, ಸೊ 360 ಡಿವೈಡೆಡ್ ಬೈ 6 ಮಾಡ್ತೀನಿ ರೀ. ಅಂದ್ರೆ ಸೊ 6 ಒಂದಲೇ ಮೀನ್ಸ್ 6 6ಲೇ ಅಂದರೆ 60 ಡಿಗ್ರಿ, ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದ್ರೆ, ಈಗ ಸೆಂಟರ್ನಲ್ಲಿ ಒಂದು ಮಾಲಿಕ್ಯೂಲ್ನ ಹಿಡ್ಕೊಂಡು ಬಿಟ್ಟು, ಸೊ ಒಂದು ಟೈಮ್ 60 ಡಿಗ್ರಿ ರೊಟೇಷನ್ ಮಾಡ್ತೀನಿ. ಅದೇ ಟೈಪ ಎರಡನೇ ಟೈಮ್ ಮಾಡ್ತೀನಿ ರೀ 60 ಡಿಗ್ರಿ ರೊಟೇಷನ್, ಮೂರನೇ ಟೈಮ್ 60 ಡಿಗ್ರಿ ರೊಟೇಷನ್ ಮಾಡ್ತೀನಿ, ನಾಲ್ಕನೇ ಟೈಮ್ 60 ಡಿಗ್ರಿ ರೊಟೇಷನ್ ಮಾಡ್ತೀನಿ, ಐದನೇ ಟೈಮ್ 60 ಡಿಗ್ರಿ ರೊಟೇಷನ್ ಮಾಡ್ತೀನಿ, ಆರನೇ ಟೈಮ್ 60 ಡಿಗ್ರಿ ರೊಟೇಷನ್ ಮಾಡ್ತೀನಿ ರೀ. ಅವಾಗ ಅದೇನಾಗುತ್ತೆ ಅಂದ್ರೆ ಮಾಲಿಕ್ಯೂಲ್ ಸೇಮ್ ಮತ್ತು ಅದೇ ಪೊಸಿಷನ್ಗೆ ಬರ್ತೈತಿ. ಅದಕ್ಕೋಸ್ಕರ ನಾವು ಬೆಂಜಿನ್ ಹ್ಯಾಸ್ C6 ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕರಿತೀವಿ, ರೈಟ್. ನೋಡ್ರಿ, ನಾನು ಇಲ್ಲಿ ಇನ್ನೊಂದೆರಡು ಎಕ್ಸಾಂಪಲ್ಸ್ಗಳನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ ಈಗ ನಾನು n = 3 ಇತ್ತಂದ್ರೆ ಅವಾಗ ನನಗೆ ಎಷ್ಟು ಆ್ಯಂಗಲ್ ಇರ್ತೈತೆ, ಅದು 120 ಡಿಗ್ರಿ ಆ್ಯಂಗಲ್ನಲ್ಲಿ ನಾವು ರೊಟೇಷನ್ ಮಾಡ್ತೀವಿ. ಅದೇ ನನಗೆ n = 6 ಇತ್ತು ಅಂತ ಅಂದ್ಕೊಳ್ರಿ, n = 6 ಇತ್ತು ಅಂದ್ರೆ ಅವಾಗ ನಾನು ಎಷ್ಟು ಡಿಗ್ರಿಯಲ್ಲಿ ರೊಟೇಷನ್ ಮಾಡ್ತೀನಿ, 60 ಡಿಗ್ರಿಯಲ್ಲಿ ರೊಟೇಷನ್ ಮಾಡ್ತೀನಿ. ಬೆಸ್ಟ್ ಎಕ್ಸಾಂಪಲ್ ಯಾವುದು, ಬೆಂಜಿನ್ ಅಂತಂದೆ. ಅದೇ ನನ್ನ ಹತ್ರ ಸೊ ಈಗ ನೋಡಿರಿ ಇಲ್ಲಿ, ಸೊ C2 ರೊಟೇಷನ್ ಇತ್ತು ಅಂತ ಅಂದ್ಕೊಳ್ರಿ. ಅಂದ್ರೆ ಸೊ 360 ಡಿವೈಡೆಡ್ ಬೈ 2 ಅಂದರೆ 180 ಡಿಗ್ರಿ ಒಳಗಡೆ ನಾನು ರೊಟೇಷನ್ ಮಾಡ್ತಾ ಇದ್ದೆ ಅಂತ ಅಂದ್ಕೊಳ್ರಿ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿರಿ ಇಲ್ಲಿ. ಸೊ ದಿಸ್ ಈಸ್ ಸೊ ಮೀನ್ಸ್ ಇಟ್ ಈಸ್ ಸೊ ಟ್ರಾನ್ಸ್ ಡೈಕ್ಲೋರೋ ಈಥೇನ್ ಅಂತಂದು, ರೈಟ್. ಸೊ ಟ್ರಾನ್ಸ್ ಡೈಕ್ಲೋರೋ ಈಥೇನ್ ಇತ್ತು ಅಂತ ಅಂದ್ಕೊಳ್ರಿ. ಈ ಒಂದು ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ, ನನ್ನ ಸೆಂಟರ್ನಲ್ಲಿ ಎಕ್ಸಾಕ್ಟ್ಲಿ 108 ಮೀನ್ಸ್ 90 ಡಿಗ್ರಿಯಲ್ಲಿ 2 ಟೈಮ್ಸ್ ರೊಟೇಷನ್ ಮಾಡ್ತೀನಿ ರೀ, ರೈಟ್. ಸೊ 1 ಟೈಮ್ ಮತ್ತು 2 ಟೈಮ್, ಆ ಥರ 2 ಟೈಮ್ ರೊಟೇಷನ್ ಮಾಡಿದೆ ಅಂದರೆ ನನಗೆ ಸೇಮ್ ಮಾಲಿಕ್ಯೂಲ್ ಬರ್ತಾ ಇದೆ ಅಂತಂದು, ರೈಟ್. ಸೊ ಈ ಥರ ನನಗೆ ಸೇಮ್ ಮಾಲಿಕ್ಯೂಲ್ ಬಂತ ಅಂತ ಅಂದ್ಕೊಳ್ರಿ. ಸೊ ಈಗ ನನಗೆ ಸೇಮ್ ಮಾಲಿಕ್ಯೂಲ್ ಬಂತ ಅಂತ ಅಂದ್ಕೊಳ್ರಿ. ಸೊ ಇಟ್ ಮೀನ್ಸ್ ದ್ಯಾಟ್ ಸೊ ವಿ ಆರ್ ಡೂಯಿಂಗ್ C2 ರೊಟೇಷನ್ ಅಂತಂದು, ರೈಟ್. ಸೊ ವಿ ಆರ್ ಡೂಯಿಂಗ್ C2 ರೊಟೇಷನ್ ಅಂತಂದು. ಅದೇ ಟೈಪ ನನ್ನ ಹತ್ರ ಈ ಥರದ್ದೊಂದು ಸೊ ಸೈಕ್ಲೋಬ್ಯೂಟೇನ್ ಇದೆ ಅಂತ ಅಂದ್ಕೊಳ್ರಿ, ಮತ್ತು ಅದು ಮೀನ್ಸ್ ಈ ಥರ ಸ್ಕ್ವೇರ್ ಶೇಪ್ನಲ್ಲಿ ಇದೆ ಅಂತ ಅಂದ್ಕೊಳ್ರಿ. ಆವಾಗ ನಾನು ಸೊ ಈ ಥರ ನಾನು ಫಸ್ಟಿಗೆ 90 ಡಿಗ್ರಿ, ಇನ್ನೊಂದು ಸರಿ 90 ಡಿಗ್ರಿ, ಇನ್ನೊಂದು ಸರಿ 90 ಡಿಗ್ರಿ, ಇನ್ನೊಂದು ಸರಿ 90 ಡಿಗ್ರಿ, ಅಂದ್ರೆ 4 ಟೈಮ್ 90 ಡಿಗ್ರಿ ರೊಟೇಷನ್ ಮಾಡಿದೆ ಅಂತ ಅಂದ್ಕೊಳ್ರಿ. ಅವಾಗ ನನಗೆ ಸೇಮ್ ಮಾಲಿಕ್ಯೂಲ್ ಮತ್ತೆ ಸಿಗುತ್ತೆ. ಅಂದ್ರೆ ಸೊ ದಿಸ್ ಸೈಕ್ಲೋಬ್ಯೂಟೇನ್ ಹ್ಯಾಸ್ C4 ರೊಟೇಷ್ನಲ್ ಆಕ್ಸಿಸ್ ಅಂತಂದು, ರೈಟ್. ಸೊ ಅದೇ ಟೈಪ ಕೆಲವೊಂದು ಮಾಲಿಕ್ಯೂಲ್ಸ್ಗಳಿಗೆ ನಾನು ಯಾವ ಆ್ಯಂಗಲ್ನಲ್ಲಿ ಬೇಕಾದರೂ ನಾವು ರೊಟೇಷನ್ ಮಾಡಿದ್ರೂ ಸಹಿತ ನನಗೆ ಮತ್ತೆ ಸಿಗ್ತದೆ ರೀ. ಸೊ ಅದು ಯಾವುದು ಅಂದ್ರೆ ಎಕ್ಸಾಂಪಲ್ ಲೀನಿಯರ್ ಮಾಲಿಕ್ಯೂಲ್. ಸೊ ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ ಇಲ್ಲಿ. ಸೊ CO2 ಮಾಲಿಕ್ಯೂಲ್ ಅಂದ್ರೆ OC ಮೀನ್ಸ್ O ಅಂತಂದು, ರೈಟ್. ನಾನು CO2 ಮಾಲಿಕ್ಯೂಲ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ಈ CO2 ಮಾಲಿಕ್ಯೂಲ್ನಲ್ಲಿ ನೀವು ಯಾವುದೇ ಆ್ಯಂಗಲ್ನಲ್ಲಿ ತೊಗೊಂಡು ರೊಟೇಷನ್ ಮಾಡಿದ್ರಿ ಅಂದ್ರೆ ಅವಾಗೂ ಸಹಿತ ನನಗೆ ಸೇಮ್ ಮಾಲಿಕ್ಯೂಲೇ ಸಿಗ್ತದೆ ರೀ, ರೈಟ್. ಸೊ ಅದಕ್ಕೋಸ್ಕರ ನಾವು ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ, ಸೊ ದಿಸ್ ಮಾಲಿಕ್ಯೂಲ್ ಕಂಟೇನ್ಸ್ C∞ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕರಿತೀವಿ, ರೈಟ್. ನೋಡ್ರಿ, ಇಲ್ಲಿಗೆ ನಮ್ಮದು ರೊಟೇಷ್ನಲ್ ಆಕ್ಸಿಸ್ ಏನಿದೆ ನೋಡ್ರಿ, ಅಂದರೆ ಮೀನ್ಸ್ ರೊಟೇಷನ್ ಆಕ್ಸಿಸ್ ಮೀನ್ಸ್ ರೊಟೇಷ್ನಲ್ ಆಪ್ರೇಷನ್ ಏನಿದೆ ಅಲ್ಲ ಅದು ನಮಗೆ ತಿಳಿಯುತ್ತೆ, ಕರೆಕ್ಟಾ. ಸೊ ಈಗ ನಾನು ನಿಮಗೆ ಏನು ಹೇಳ್ತೀನಿ ಅಂದ್ರೆ ರಿಫ್ಲೆಕ್ಷನ್ ಆಪ್ರೇಷನ್ ಹೇಳ್ತೀನಿ, ರೈಟ್. ನೋಡಿರಿ, ಈ ಒಂದು ಟೇಬಲ್ ಏನಿದೆಲ್ಲ ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ, ಅಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತಂದರೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿ ನೆಕ್ಸ್ಟ್ ಎಕ್ಸಾಂಪಲ್, ನೆಕ್ಸ್ಟ್ ಆಪರೇಷನ್, ದಟ್ ಈಸ್ ರಿಫ್ಲೆಕ್ಷನ್ ಅಂತಂದು. ಈ ರಿಫ್ಲೆಕ್ಷನ್ಗೆ ನಾವು ಸಿಗ್ಮಾ ಅಂತ ಕರಿತೀವಿ ರೀ, ರೈಟ್. ಸೊ ಸಿಗ್ಮಾದಲ್ಲಿ ನಾವಿಲ್ಲಿ ಏನು ಮಾಡ್ತೀವಿ ಅಂದ್ರೆ ಮಿರರ್ನ ಇಡ್ತೀವಿ ರೀ. ನಾವು ಮಿರರ್ ಇಟ್ವಿ ಅಂತ ಅಂದ್ಕೊಳ್ರಿ, ನಮಗೆ ಏನು ಬರ್ತೈತಲ್ಲ, ಸೊ ದ್ಯಾಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ರಿಫ್ಲೆಕ್ಷನ್ ಅಂತಂದು, ರೈಟ್. ನೋಡಿರಿ, ಇಲ್ಲಿ ಈಗ ನನ್ನ ಹತ್ರ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಸೊ ನನ್ನ ಹತ್ರ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ನಾನು ಎರಡು ಥರ ನಾನು ರಿಫ್ಲೆಕ್ಷನ್ನ ತೊಗೋಬೋದು, ರೈಟ್. ನಾನು ಎರಡು ಥರ ರಿಫ್ಲೆಕ್ಷನ್ ತೊಗೋಬೋದು. ಸೊ ಅದು ಯಾವ್ಯಾವ ಥರ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಈಗ ನನ್ನ ಹತ್ರ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಎಕ್ಸಾಂಪಲ್ ಇದು ವಾಟರ್ ಮಾಲಿಕ್ಯೂಲ್, ಕರೆಕ್ಟಾ. ಸೊ ಈ ವಾಟರ್ ಮಾಲಿಕ್ಯೂಲ್ದ ರಿಫ್ಲೆಕ್ಷನ್ನ ನಾನು ಎರಡು ಥರದ್ದು ನಾನು ತೊಗೋಬೋದು. ಸೊ ಇನ್ ಕೇಸ್ ಪಾಸಿಬಲ್ ಇತ್ತಂದರೆ ಎರಡು ಥರ ನಾನು ತೊಗೋಬೋದು ರೀ. ಸೊ ಎಕ್ಸಾಂಪಲ್ ಇಲ್ಲಿ ಒಂದು ತೋರಿಸ್ತೀನಿ ನಾನು ನಿಮಗೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್. ದಿಸ್ ಈಸ್ ಅ ಸ್ಟೆಪ್ಲರ್. ಈ ಸ್ಟೆಪ್ಲರ್ನ ನಾನು ಇಲ್ಲೊಂದು ಕರಡಿ ಇಟ್ಟೆ ಅಂತ ಅಂದ್ಕೊಳ್ರಿ. ಅವಾಗ ನನಗೆ ಇದ್ರದ್ದು ಡೈರೆಕ್ಟ್ ಇಮೇಜ್ ನನಗೆ ಈ ಕಡೆ ಕಾಣಿಸ್ತಾ ಇತ್ತು ರೀ, ಕರೆಕ್ಟಾ. ಸೊ ಅದನ್ನು ಬಿಟ್ಟು ನಾನು ಈ ಕಡೆ ಅರ್ಧ ಮುಚ್ಚಿಬಿಟ್ಟು ಇಲ್ಲಿ ನಾನು ಮಿರರ್ ಇಟ್ಟೆ ಅಂತ ಅಂದ್ಕೊಳ್ರಿ. ಅದಕ್ಕೆ ನಾವು ವರ್ಟಿಕಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಅದನ್ನು ಬಿಟ್ಟು ಸೊ ಇಲ್ಲಿ ಕೆಳಗಡೆ ಹಿಂಗಿಟ್ಟೆ ಅಂತ ಅಂದ್ಕೊಳ್ರಿ. ಅವಾಗ ನಾನು ರಿಫ್ಲೆಕ್ಷನ್ನ ತೊಗೊಂಡೆ ಅಂದ್ರೆ ಅದಕ್ಕೆ ಹಾರಿಜಾಂಟಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ನೋಡಿರಿ, ನಾನು ನಿಮಗೆ ಇನ್ನೊಂದು ಸಲ ಹೇಳ್ತೀನಿ ನಾನು ನಿಮಗೆ. ಸೊ ಈಗ ನಾನು ಈ ಥರ ಒಂದು ಲೈನ್ ಎಳೆದೆ ಅಂತ ಅಂದ್ಕೊಳ್ರಿ. ಸೊ ಟಾಪ್ ಟು ಬಾಟಮ್ ಒಂದು ಲೈನ್ ಎಳೆದೆ ಅಂದ್ರೆ ಈ ಲೈನ್ಗೆ ನಾವು
ವರ್ಟಿಕಲ್ ಲೈನ್ ಅಂತ ಕರಿತೀವಿ, ಕರೆಕ್ಟಾ? ಇದಕ್ಕೆ ನಾವು ವರ್ಟಿಕಲ್ ಲೈನ್ ಅಂತ ಕರಿತೀವಿ. ಅದನ್ನು ಬಿಟ್ಟು ಸೊ ನಾನು ಈಗ ನನ್ನ ಹತ್ರ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಂಡ್ರೆ ಆ ಮಾಲಿಕ್ಯೂಲಿಗೆ ಈ ಥರ ಅಡ್ಡ, ಯು ಕ್ಯಾನ್ ಸಿ ದಿಸ್ ಒನ್, ಈ ಥರ ಅಡ್ಡ ನಾನು ಮೀನ್ಸ್ ಮಿರರ್ನ ಇಟ್ಬಿಟ್ಟು ರಿಫ್ಲೆಕ್ಷನ್ನ ನಾನು ತೊಗೊಂಡೆ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಹಾರಿಜಾಂಟಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ನನಗೆ ಎರಡು ಥರದ್ದು ರಿಫ್ಲೆಕ್ಷನ್ ಇರ್ತೈತಿ. ಒಂದು ವರ್ಟಿಕಲ್ ರಿಫ್ಲೆಕ್ಷನ್, ಇನ್ನೊಂದು ಹಾರಿಜಾಂಟಲ್ ರಿಫ್ಲೆಕ್ಷನ್ ಅಂತಂದ್ರೆ, ರೈಟ್? ಸೊ ಕೆಲವೊಂದು ಮಾಲಿಕ್ಯೂಲ್ಸ್ನಲ್ಲಿ ವರ್ಟಿಕಲ್ ರಿಫ್ಲೆಕ್ಷನ್ ಅಷ್ಟೇ ಇರ್ತೈತಿ, ಇನ್ನು ಕೆಲವೊಂದು ಮಾಲಿಕ್ಯೂಲ್ಸ್ನಲ್ಲಿ ಹಾರಿಜಾಂಟಲ್ ರಿಫ್ಲೆಕ್ಷನ್ ಅಷ್ಟೇ ಇರ್ತೈತಿ ರೀ. ಸೊ ಈಗ ಎಕ್ಸಾಂಪಲ್ ಈಗ ನನ್ನ ಹತ್ರ ಒಂದು ಮಾಲಿಕ್ಯೂಲ್ ಪ್ಲೇನ್ ಇದೆ ಅಂತ ಅಂದ್ಕೊಳ್ರಿ. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಆ ಒಂದು ಮಾಲಿಕ್ಯೂಲ್ನಲ್ಲಿ ಮೀನ್ಸ್ ವರ್ಟಿಕಲ್ ರಿಫ್ಲೆಕ್ಷನ್ ಇರ್ತೈತಿ ಅಂತಂದೆ, ರೈಟ್? ಸೊ ಅದೇ ಟೈಪ್ ಅದೇ ಮಾಲಿಕ್ಯೂಲ್ನಲ್ಲಿ ಹಾರಿಜಾಂಟಲ್ ರಿಫ್ಲೆಕ್ಷನ್ ಸಹಿತ ಇರ್ಬೋದು. ನೋಡ್ರಿ ನಾನು ಇಲ್ಲಿ ಒಂದೊಂದೇ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ರಿಫ್ಲೆಕ್ಷನ್. ನೋಡ್ರಿ ಯು ಕ್ಯಾನ್ ಸಿ ದಿಸ್ ಒನ್. ನೋಡ್ರಿ ಇಲ್ಲೊಂದು ವಾಟರ್ ಮಾಲಿಕ್ಯೂಲ್ ಇದೆ. ನೋಡ್ರಿ ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ. ನಿಮಗೆ ನೋಡ್ರಿ ಒಂದೇದು ವಾಟರ್ ಮಾಲಿಕ್ಯೂಲ್ನಲ್ಲಿ ಹಾರಿಜಾಂಟಲ್ ರಿಫ್ಲೆಕ್ಷನ್ ಇಲ್ಲ, ಕರೆಕ್ಟಾ? ಇರೋದು ವರ್ಟಿಕಲ್ ರಿಫ್ಲೆಕ್ಷನ್ ಅಷ್ಟೇ, ಇದೆ ಇದರಲ್ಲಿ. ಈಗ ನೋಡ್ರಿ ಈಗ ನನ್ನ ಹತ್ರ ಈಗ ಒಂದು ವಾಟರ್ ಮಾಲಿಕ್ಯೂಲ್ ಅಂತ ಅಂದ್ಕೊಳ್ರಿ. ಇದು ಮಧ್ಯದಲ್ಲಿ ಆಕ್ಸಿಜನ್, ಈ ಕಡೆ ಒಂದು ಹೈಡ್ರೋಜನ್, ಈ ಕಡೆ ಒಂದು ಹೈಡ್ರೋಜನ್. ಸೊ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಸೊ ಇದನ್ನ ಎಕ್ಸಾಕ್ಟ್ಲಿ ಅಡ್ಡ ಕಟ್ ಮಾಡ್ತೀನಿ ರೀ. ನಾನು ಅಡ್ಡ ಕಟ್ ಮಾಡಿದೆ ಅಂತ ಅಂದ್ಕೊಳ್ರಿ ಅವಾಗ ನನಗೆ ಒಂದು ಆಕ್ಸಿಸ್ ಸಿಗ್ತೈತಿ. ದಟ್ ಇಸ್ ಕಾಲ್ಡ್ ಆಸ್ ಮೀನ್ಸ್ ವರ್ಟಿಕಲ್ ಆಕ್ಸಿಸ್ ಅಂತಂದ್ರೆ, ರೈಟ್? ವರ್ಟಿಕಲ್ ಆಕ್ಸಿಸ್ ಅಂತಂದ್ರೆ ಅದೇ ಥರ ನಾನು ಇನ್ನೊಂದು ಥರನೂ ಸಹಿತ ತೊಗೋಬೋದು. ಸೊ ಈಗ ನಾನು ಮೇಲ್ಗಡೆ ಅಂತ ಕೆಳಗಡೆ ನಾನು ಈ ಕಡೆ ತೊಗೊಂಡೆ ಅಂತ ಅಂದ್ಕೊಳ್ರಿ, ಅವಾಗ ನನಗೆ ಈ ಮಾಲಿಕ್ಯೂಲ್ನ ನಾನು ಹಾಫ್ ಕಟ್ ಮಾಡ್ದಂಗೆ ಆಗುತ್ತೆ. ಅಂದರೆ ನನಗೆ ಎರಡು ವರ್ಟಿಕಲ್ ಆಕ್ಸಿಸ್ ಅದಾವೆ ರೀ. ಒಂದು ಮೀನ್ಸ್ ಈಗ ನೋಡ್ರಿ ಈಗ ಈ ಥರ, ಇನ್ನೊಂದು ಈ ಥರ ಅಂತಂದ್ರೆ, ರೈಟ್? ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ವಾಟರ್ ಮಾಲಿಕ್ಯೂಲ್ ಹ್ಯಾಸ್ 2 ವರ್ಟಿಕಲ್ ಮಿರರ್ ಪ್ಲೇನ್ಸ್ ಅಥವಾ ಮಿರರ್ ಆಕ್ಸಿಸ್ ಅಂತ ಮೀನ್ಸ್ ಮಿರರ್ ಪ್ಲೇನ್ ಅಂತ ಕರಿತೀವಿ ನಾವು, ರೈಟ್? ನೋಡ್ರಿ ಯು ಕ್ಯಾನ್ ಕ್ಲಿಯರ್ಲಿ ಮೇಕ್ ಎ ಡಿಫ್ರೆನ್ಸ್ ಬಿಟ್ವೀನ್ ಮೀನ್ಸ್ ಆಕ್ಸಿಸ್ ಆ್ಯಂಡ್ ಎ ಪ್ಲೇನ್ ಅಂತಂದ್ರೆ, ರೈಟ್? ಸೊ ಈಗ ನಾನು ಇದಕ್ಕಿಂತ ಹಿಂದೆ ಹೇಳ್ತಾ ಇದ್ದು ನೋಡ್ರಿ ರೊಟೇಷ್ನಲ್ ಆಕ್ಸಿಸ್ ಅಂತಂದು. ರೊಟೇಷ್ನಲ್ ಕೇಸ್ ಒಳಗಡೆ ಏನಾಗ್ತೈತೆ ಅಂದ್ರೆ ನನಗೆ ಒಂದು ಲೈನ್ ಅಷ್ಟೇ ಬೇಕಾಗಿರ್ತೈತಿ, ಅದಕ್ಕೆ ನಾವು ರೊಟೇಷ್ನಲ್ ಆಕ್ಸಿಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಮೀನ್ಸ್ ಮಿರರ್ ರಿಫ್ಲೆಕ್ಷನ್ ಒಳಗಡೆ ನಮಗೆ ಪ್ಲೇನ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ವರ್ಟಿಕಲ್ ಮಿರರ್ ಪ್ಲೇನ್ ಅಂದ್ರೆ ಸಿಗ್ಮಾ ವಿ ಅಂತ ಕರಿತೀವಿ ರೀ. ಅಂದರೆ ಟೋಟಲ್ ವಾಟರ್ ಮಾಲಿಕ್ಯೂಲ್ನಲ್ಲಿ 2 ವರ್ಟಿಕಲ್ ಪ್ಲೇನ್ಸ್ಗಳು ಇದಾವೆ, ರೈಟ್? ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಸೊ ದಟ್ ಈಸ್ ಅ ಹಾರಿಜಾಂಟಲ್ ಮೀನ್ಸ್ ಪ್ಲೇನ್ ಯಾವ ಥರ ಇರ್ತೈತಿ ಅಂತಂದ್ರೆ, ರೈಟ್? ಹಾರಿಜಾಂಟಲ್ ಆಕ್ಸಿಸ್ ಅಥವಾ ಹಾರಿಜಾಂಟಲ್ ಪ್ಲೇನ್ ಯಾವ ಥರ ಇರ್ತೈತಿ ಅಂತಂದರೆ, ಸೊ ಎಕ್ಸಾಂಪಲ್ ಈಗ ನನ್ನ ಹತ್ರ ಸೊ BF3 ಮಾಲಿಕ್ಯೂಲ್ ತೊಗೊಂಡೆ ಅಂತ ಅಂದ್ಕೊಳ್ರಿ, ಅಥವಾ BCl3 ಮಾಲಿಕ್ಯೂಲ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ಈ BCl3 ಮಾಲಿಕ್ಯೂಲ್ನಲ್ಲಿ ನನಗೆ 3 ವರ್ಟಿಕಲ್ ಪ್ಲೇನ್ಸ್ಗಳು ಇದಾವೆ ರೀ, ರೈಟ್? ಸೊ ಯು ಕ್ಯಾನ್ ಸಿ 3 ವರ್ಟಿಕಲ್ ಪ್ಲೇನ್ಸ್, ರೈಟ್? ನೋಡ್ರಿ ಇಲ್ಲಿ ಅಲಾಂಗ್ ಈಗ ಇದಕ್ಕೆ ನಾವು ನಂಬರ್ ಕೊಟ್ಟಿದ್ದೀವಿ. F1 ಮಾಲಿಕ್ಯೂಲ್ ಥ್ರೂ ಅಂದರೆ F1 ಮತ್ತು B ಥ್ರೂ ನನಗೆ ಒಂದು ಪ್ಲೇನ್ ಬರ್ತೈತಿ. ನೆಕ್ಸ್ಟು F2 ಮತ್ತು B ಥ್ರೂ ನನಗೆ ಇನ್ನೊಂದು ಪ್ಲೇನ್ ಬರ್ತೈತಿ. ಅದೇ ಟೈಪ F3 ಮತ್ತು B ಥ್ರೂ ನನಗೆ ಇನ್ನೊಂದು ಪ್ಲೇನ್ ಬರ್ತೈತಿ ರೀ. ಅದಕ್ಕೋಸ್ಕರ ನನಗೆ ಹಿಯರ್ ವಿ ಹ್ಯಾವ್ ಎ 3 ಸಿಗ್ಮಾ ವಿ ಅಂತಂದೆ. ನೋಡ್ರಿ ಇಷ್ಟೇನಾ ಅಂತ ಕೇಳ್ಬೋದು. ಬಟ್ ಇದ್ರ ಜೊತೆಗೆ ನನಗೆ ಸೊ ಒಂದು ಹಾರಿಜಾಂಟಲ್ ಪ್ಲೇನು ಸಹಿತ ಇದೆ ರೀ, ರೈಟ್? ಸೊ ಈಗ ನಾನು ಎಲ್ಲ ಮಾಲಿಕ್ಯೂಲ್ಸ್ ಥ್ರೂ ಪಾಸ್ ಮಾಡಿ ನಾನು ಇಲ್ಲೊಂದು ತೊಗೊಂಡೆ ಅಂತ ಅಂದ್ಕೊಳ್ರಿ, ಅದಕ್ಕೆ ನಾವು ಸಿಗ್ಮಾ ಹೆಚ್ ಅಂತ ಕರಿತೀವಿ. ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ ಸಿಗ್ಮಾ ಹೆಚ್ ಅಂತಂದೆ. So because of that reason, in the case of BF3 molecule or BCl3 molecule, so here we have a 3 vertical planes and 1 horizontal plane ಅಂತಂದ್ರೆ, ರೈಟ್? ಅಟ್ಲೀಸ್ಟ್ ಅದು ಯಾವ ಥರ ಇರ್ತೈತಿ, ಹೆಂಗಿರ್ತೈತಿ ಅನ್ನೋದಷ್ಟಾದ್ರೂ ನಾವು ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಬರ್ತಿರ್ಬೇಕಂತಂದ್ರೆ, ರೈಟ್? ಸೊ ಈಗ ನೋಡ್ರಿ ಈಗ ನಾನು ನೆಕ್ಸ್ಟ್ ಆಪರೇಷನ್ ಯಾವುದಿದೆಯಲ್ಲ ಅದನ್ನ ಹೇಳ್ತೀನಿ ನಾನು ನಿಮಗೆ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಆಪರೇಷನ್. ದ ನೆಕ್ಸ್ಟ್ ಆಪರೇಷನ್ ಈಸ್ ಕಾಲ್ಡ್ ಆಸ್ ಇಂಪ್ರಾಪರ್ ರೊಟೇಷನ್ ರಿಫ್ಲೆಕ್ಷನ್ ಆಪರೇಷನ್ ಅಂತಂದ್ರೆ, ರೈಟ್? ನೋಡ್ರಿ ಇಲ್ಲಿ ಇನ್ನೊಂದಿದೆ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಇನ್ವರ್ಷನ್ ಥ್ರೂ ಸೆಂಟರ್ ಅಂತ ಕರಿತೀವಿ ರೀ, ರೈಟ್? ಇನ್ವರ್ಷನ್ ಥ್ರೂ ಸೆಂಟರ್ ಅಂತಂದ್ರೆ ಈ ಎಕ್ಸಾಂಪಲ್ ಕೆಲವೊಂದು ಮಾಲಿಕ್ಯೂಲ್ಸ್ ಒಳಗಡೆ ಸೆಂಟರ್ ಆಫ್ ಇನ್ವರ್ಷನ್ ಇರ್ತೈತೆ ರೀ, ರೈಟ್? ಸೆಂಟರ್ ಆಫ್ ಇನ್ವರ್ಷನ್ ಇರ್ತೈತಿ, ಅದಕ್ಕೋಸ್ಕರ ನಾವು ಅದಕ್ಕೆ ಐ ಅಂತ ಕರಿತೀವಿ ರೀ. ಸೊ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡ್ರಿ. ಈಗ ನಾನು ಸೊ ಇಫ್ ಯು ಕನ್ಸಿಡರ್ ದಿಸ್ ಒನ್, ಸೊ ದಿಸ್ ಬೆಂಜಿನ್ ಮಾಲಿಕ್ಯೂಲ್ನಾಗ ಸೆಂಟರ್ ಆಫ್ ಸಿಮೆಟ್ರಿ ಇದೆ ರೀ, ಅದಕ್ಕೋಸ್ಕರ ಇಟ್ ಕಂಟೇನ್ಸ್ ಐ ಅಥವಾ ಇನ್ವರ್ಷನ್ ಅಂತಂದ್ರೆ, ರೈಟ್? ಸೊ ಬಟ್ ಕೆಲವೊಂದು ಮಾಲಿಕ್ಯೂಲ್ಸ್ ಒಳಗಡೆ ಇರೋದಿಲ್ಲ, ಸೊ ಅದನ್ನ ನಾವು ಬಿಡಬೇಕಾಗುತ್ತೆ.
ಸೊ ಎಕ್ಸಾಂಪಲ್ ಈಗ ನಾನು ಮೀನ್ಸ್ ವಾಟರ್ ಮಾಲಿಕ್ಯೂಲ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿ ವಾಟರ್. ಈಗ ವಾಟರ್ನಲ್ಲಿ ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ ಹೈಡ್ರೋಜನ್ ಇದೆ. ಸೊ ದಿಸ್ ಮಾಲಿಕ್ಯೂಲ್ ಡಸಂಟ್ ಕಂಟೈನ್ ಐ ಅಂತಂದು, ರೈಟ್. ಸೊ ಸೆಂಟರ್ ಆಫ್ ಇನ್ವರ್ಷನ್ ಇಲ್ಲ ಇದರಲ್ಲಿ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಆಪರೇಷನ್ ಯಾವುದು ಅಂದರೆ ನೋಡಿರಿ 1 2 3 4 5, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಈಗ ನೋಡ್ರಿ, ಈಗ ನೆಕ್ಸ್ಟ್ ಆಪರೇಷನ್ ಯಾವುದು ಅಂದ್ರೆ ಇದಕ್ಕೆ ನಾವು ಇಂಪ್ರಾಪರ್ ರೊಟೇಷನ್ ಅಂತ ಕರಿತೀವಿ ರೀ, ರೈಟ್. ಇಂಪ್ರಾಪರ್ ರೊಟೇಷನ್ ಅಂತ ಕರಿತೀವಿ, ಅಥವಾ ಇದಕ್ಕೆ SN ಅಂತ ಕರಿತೀವಿ ರೀ. ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ N ಫೋಲ್ಡ್ ಆಕ್ಸಿಸ್ ಆಫ್ ರೊಟೇಷನ್ ಮಾಡ್ತೀವಿ. ರೊಟೇಷನ್ ಮಾಡಾಗಿದ್ದ ಮೇಲ್ಗಡೆ ಅದ್ರ ನಂತರದ ಸ್ಟೆಪ್ ಒಳಗಡೆ ನಾವೇನು ಮಾಡ್ತೀವಿ ಅಂದ್ರೆ ಸೊ ರಿಫ್ಲೆಕ್ಷನ್ ತೊಗೋತೀವಿ ರೀ, ಅಥವಾ ಮೀನ್ಸ್ ಮಿರರ್ ಪ್ಲೇನ್ನ ತೊಗೋತೀವಿ. ಅವಾಗ ನಮಗೆ ಏನು ಬರ್ತದಲ್ಲ, ಇಟ್ ಇಸ್ ಕಾಲ್ಡ್ ಆಸ್ ಇಂಪ್ರಾಪರ್ ರೊಟೇಷನ್ ರಿಫ್ಲೆಕ್ಷನ್ ಅಂತ ಕರಿತೀವಿ ರೀ. ನೋಡಿರಿ, ಇಲ್ಲೊಂದು ಎಕ್ಸಾಂಪಲ್ ಥ್ರೂ ನಾನು ನಿಮಗೆ ಹೇಳ್ತೀನಿ ಅಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಈಗ ನಾನು ಬೆಂಜಿನ್ ಮಾಲಿಕ್ಯೂಲ್ನ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ. ಬೆಂಜಿನ್ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ನಾನು ಮೀನ್ಸ್ 60 ಡಿಗ್ರಿ ಆ್ಯಂಗಲ್ನಲ್ಲಿ 6 ಟೈಮ್ ರೊಟೇಷನ್ ಮಾಡ್ತೀನಿ ರೀ, ರೈಟ್. 6 ಟೈಮ್ ರೊಟೇಷನ್ ಮಾಡ್ತೀನಿ, ಅವಾಗ ನನಗೆ C6 ಸಿಗುತ್ತೆ, ಕರೆಕ್ಟಾ? C6 ಸಿಗುತ್ತೆ. C6 ಸಿಕ್ಕಾಗಿದ್ದ ಮೇಲ್ಗಡೆ ಅದಕ್ಕೆ ಅದು ಸೇಮ್ ಮೀನ್ಸ್ ಹಾರಿಜೆಂಟಲ್ನಲ್ಲಿ ನಾನು ಅದ್ರದ್ದು ರಿಫ್ಲೆಕ್ಷನ್ ತೊಗೋತೀನಿ ರೀ. ರಿಫ್ಲೆಕ್ಷನ್ ತೊಗೊಂಡೆ ಅಂತ ಅಂದ್ಕೊಳ್ರಿ, ಫಸ್ಟ್ನೇ ಮಾಲಿಕ್ಯೂಲು ಮತ್ತು ಲಾಸ್ಟ್ ಬರೋವಂಥ ಮಾಲಿಕ್ಯೂಲು ಎರಡೂ ಸೇಮ್ ಇರ್ತೈತಿ. ಆ ಥರ ಬಂತ ಅಂದ್ರೆ ಸೊ ವಿ ಸೇ ದ್ಯಾಟ್ ದ ಮಾಲಿಕ್ಯೂಲ್ ಕಂಟೇನ್ ನೋಡ್ರಿ CN ಆ್ಯಂಡ್ ಸಿಗ್ಮಾ H. ನೋಡ್ರಿ, ಎನ್ ನಂಬರ್ ಆಫ್ ಟೈಮ್ಸ್ ರೊಟೇಷನ್, ಒಂದು ಟೈಮ್ ಹಾರಿಜಾಂಟಲ್ ರಿಫ್ಲೆಕ್ಷನ್ ಅಂತಂದು. ಅವ ನನಗೇನು ಬರ್ತದಲ್ಲ, ಇಟ್ ಇಸ್ ಕಾಲ್ಡ್ ಆಸ್ SN ಅಂತಂದು, ರೈಟ್. SN ಈಸ್ ನಥಿಂಗ್ ಬಟ್ ಮೀನ್ಸ್ ರೊಟೇಷನ್ ರಿಫ್ಲೆಕ್ಷನ್ ಅಥವಾ ಇಂಪ್ರಾಪರ್ ರೊಟೇಷನ್ ಆ್ಯಂಡ್ ರಿಫ್ಲೆಕ್ಷನ್ ಅಂತಂದು, ರೈಟ್. ನೋಡಿರಿ, ನಾನು ಇಲ್ಲಿ ಇದನ್ನ ನೆನ್ಪಿಟ್ಕೋಬೇಕಿದ್ನ. ಸೊ CN ಇಂಟು ಸಿಗ್ಮಾ H ಇಸ್ ಈಕ್ವಲ್ ಟು SN ಅಂತಂದೆ. ನೋಡಿರಿ, ಇಲ್ಲಿ ಇನ್ನೊಂದೆರಡು ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ಗಳಿದಾವೆ, ಅದನ್ನು ಸಹಿತ ನಾನು ನಿಮಗೆ ಹೇಳ್ತೀನಿ. ನೋಡಿರಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಸೊ ದಿಸ್ ಈಸ್ ಇನ್ ದ ಕೇಸ್ ಆಫ್ ಮೀನ್ಸ್ ಇದು ಯಾವುದು ಅಂದ್ರೆ ಮೀನ್ಸ್ ಟ್ರಾನ್ಸ್ ಡೈಕ್ಲೋರೋ ಮೀಥೇನ್ ಅಂತಂದು, ರೈಟ್. ನೋಡಿರಿ, ಟ್ರಾನ್ಸ್ ಡೈಕ್ಲೋರೋ ಮೀಥೇನ್ ಒಳಗಡೆ ಈಗ ವಿ ನೋ ದ್ಯಾಟ್ ಇಟ್ ಕಂಟೈನ್ಸ್ C2 ಆ್ಯಕ್ಸಿಸ್ ಅಂತಂದು. ನೋಡಿರಿ, ಇದರೊಳಗಡೆ C2 ಆ್ಯಕ್ಸಿಸ್ ಇರುತ್ತೆ, ಹೌದಿಲ್ಲ? ಸೊ ಈಗ ನಾನು ಏನು ಮಾಡ್ತೀನಿ ಅಂದ್ರೆ, ಸೊ ಈಗ ಒನ್ ಟೈಮ್ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ, ಈ ಥರ. ಸೊ ಈ ಥರ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ, ಯು ಕ್ಯಾನ್ ಸಿ ದಿಸ್ ಒನ್. ಸೊ ಈ ಥರ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ನೋಡಿರಿ, ಈ ಥರ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ, ಇದು ಟ್ರಾನ್ಸ್ ಡೈಕ್ಲೋರೋ ಮೀಥೇನ್. ಸೊ ಈ ಥರ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ, ನಾನು ಏನು ಮಾಡ್ತೀನಿ ಅಂದ್ರೆ ಒನ್ ಟೈಮ್ ರೊಟೇಷನ್ ಮಾಡ್ತೀನಿ. ಎರಡನೇ ಟೈಮ್ ರೊಟೇಷನ್ ಮಾಡಿದ್ರೆ ಸೇಮ್ ಮಾಲಿಕ್ಯೂಲ್ ಬರ್ತೈತಿ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಒನ್ ಟೈಮ್ ರೊಟೇಷನ್ ಮಾಡಿ, ಇನ್ನೊಂದು ಟೈಮ್ ರೊಟೇಷನ್ ಮಾಡಿ ಅದ್ರದ್ದು ರಿಫ್ಲೆಕ್ಷನ್ ತೊಗೋತೀನಿ ನಾನು. ರಿಫ್ಲೆಕ್ಷನ್ ತೊಗೊಂಡೆ ಅಂತ ಅಂದ್ಕೊಳ್ರಿ, ಅವಾಗ ನನಗೇನು ಮಾಲಿಕ್ಯೂಲ್ ಬರ್ತೈತಲ್ಲ, ಸೊ ದ್ಯಾಟ್ ಈಸ್ ಸೇಮ್ ಆ್ಯಸ್ ದ್ಯಾಟ್ ಆಫ್ ದಿ ಒರಿಜಿನಲ್ ಮಾಲಿಕ್ಯೂಲ್. ಅದಕ್ಕೋಸ್ಕರ C2 ರೊಟೇಷನ್ ಪ್ಲಸ್ ಸಿಗ್ಮಾ H ವಿಚ್ ಇಸ್ ಈಕ್ವಲ್ಸ್ ಟು SN ಅಂತಂದೆ, ರೈಟ್. ಅಂದ್ರೆ 180 ಡಿಗ್ರಿ ಒಳಗಡೆ ರೊಟೇಷನ್ ಮಾಡಿ ನೆಕ್ಸ್ಟ್ ರಿಫ್ಲೆಕ್ಷನ್ ತೊಗೋತೀನಿ ರೀ, ಅವಾಗ ನನಗೇನು ಬರ್ತೈತಲ್ಲ ಸೇಮ್ ಮಾಲಿಕ್ಯೂಲ್ ಬರ್ತಾ ಇದೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಕಾಲ್ಡ್ ಆಸ್ ರೊಟೇಷನ್ ರಿಫ್ಲೆಕ್ಷನ್ ಅಥವಾ ಇಂಪ್ರಾಪರ್ ರೊಟೇಷನ್ ರಿಫ್ಲೆಕ್ಷನ್ ಆಪರೇಷನ್ ಅಂತ ಕರಿತೀವಿ ರೀ, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಅಲ್ಲಿಂದು ಒಂದು ಎಕ್ಸಾಂಪಲ್ ಇದೆ ರೀ ಇಲ್ಲಿ. ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, ಈಗ ನಾನಿಲ್ಲಿ C4 ಟೈಮ್ಸ್ ಅಂದ್ರೆ 90 ಡಿಗ್ರಿ ಒಳಗಡೆ ನಾನು ರೊಟೇಷನ್ ಮಾಡ್ತಾ ಇದ್ದೀನಿ. ರೊಟೇಷನ್ ಮಾಡಿಬಿಟ್ಟು ಅಂದರೆ 4 ಟೈಮ್ ರೊಟೇಷನ್ ಮಾಡಿ ನೆಕ್ಸ್ಟ್ ರಿಫ್ಲೆಕ್ಷನ್ ತೊಗೋತಾ ಇದ್ದೀನಿ. ರಿಫ್ಲೆಕ್ಷನ್ ತೊಗೊಂಡೆ ಅಂದ್ರೆ ನನಗೆ ಸೇಮ್ ಟು ಸೇಮ್ ಮಾಲಿಕ್ಯೂಲ್ ಬರ್ತಾ ಇದೆ ಅಂತಂದ್ರೆ, ರೈಟ್. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಕಾಲ್ಡ್ ಆಸ್ ರೊಟೇಷನ್ ರಿಫ್ಲೆಕ್ಷನ್ ಅಥವಾ S4 ಆಪರೇಷನ್ ಅಂತ ಕರಿತೀವಿ, ರೈಟ್. ಸೊ ನಿಮಗೆ ಇದೆಲ್ಲ ಗೊತ್ತಾಯ್ತಲ್ಲ. ಸೊ ಈಗ ನಮಗೆ ಬೇಸಿಕ್ ಮೇನ್ ಆಪರೇಷನ್ಸ್ಗಳಂತ ಏನಿದ್ವು ನೋಡ್ರಿ ನಮಗೆ, ರೈಟ್. ಸಿಮೆಟ್ರಿ ಆಪರೇಷನ್ಸ್ ಅಂತ ಏನಿದ್ವಲ್ಲ ಅವೆಲ್ಲ ನಮಗೆ ತಿಳಿದ್ವು, ಕರೆಕ್ಟಾ? ಸೊ ಈಗ ನಾವು ಏನು ಮಾಡಬೇಕಂದ್ರೆ ಅಥವಾ ನಮ್ಮ ಎಕ್ಸಾಮ್ನಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡ್ರಿ, ಅದು ಇಲ್ಲಿದೆ. ಸೊ ಐ ವಿಲ್ ಶೋ ಯು ದ್ಯಾಟ್ ಒನ್. ನೋಡ್ರಿ, ಎಕ್ಸಾಮ್ ಒಳಗಡೆ ಸೊ ಈ ಥರ ಕ್ವಶನ್ ಕೇಳ್ತಾರೆ ರೀ, ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡ್ರಿ, ಈ ಥರದ ಕ್ವಶನ್ಸ್ ಕೇಳ್ತಾರೆ ರೀ. ಅದು ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ಇಲ್ಲಿ ನೋಡ್ಬೋದು. ದ ಮಾಲಿಕ್ಯೂಲ್ ಆಫ್ H2O ಬಿಲಾಂಗ್ಸ್ ಟು ದ ಪಾಯಿಂಟ್ ಗ್ರೂಪ್ ಆಫ್ ಅಂತಂದ್ರೆ, ರೈಟ್. ಅಂದ್ರೆ ವಾಟರ್ ಏನಿದೆ ನೋಡ್ರಿ, ವಾಟರ್ ಮಾಲಿಕ್ಯೂಲ್. ಸೊ H2O ಮಾಲಿಕ್ಯೂಲ್ ಏನಿದೆಲ್ಲ ಅದು ಯಾವ ಪಾಯಿಂಟ್ ಗ್ರೂಪ್ಗೆ
ಬರುತ್ತೆ ಅಂತಂದು. ಅದೇ ಟೈಪ ಮಾಲಿಕ್ಯೂಲ್ ಆಫ್ NH3 ಹ್ಯಾಸ್ ಎ ಪಾಯಿಂಟ್ ಸಿಮೆಟ್ರಿ ಪಾಯಿಂಟ್ ಗ್ರೂಪ್ ಆಫ್ ಅಂತಂದು, ಅಂದ್ರೆ ಅದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತಂದು. ನೆಕ್ಸ್ಟ್ D6H ಪಾಯಿಂಟ್ ಗ್ರೂಪು ಯಾವ ಮಾಲಿಕ್ಯೂಲ್ಗೆ ಸಂಬಂಧಪಟ್ಟಿದೆ ಅಂತಂದ್ರೆ, ರೈಟ್. ದ ಪಾಯಿಂಟ್ ಗ್ರೂಪ್ ಆಫ್ ಸಿಮೆಟ್ರಿ XeOF4 ಬಿಲಾಂಗ್ಸ್ ಟು ವಿಚ್ ಪಾಯಿಂಟ್ ಗ್ರೂಪ್ ಅಂತಂದು. ನೋಡಿರಿ ಈ ಥರ. ಸೊ ಆಲ್ಮೋಸ್ಟ್ ಎವ್ರಿ ಇಯರ್ ಒಂದೊಂದು ಕ್ವಶನ್ಗಳನ್ನು ಕೇಳಿದ್ದಾರೆ. ನೋಡಿರಿ ಈ ಕ್ವಶನ್ಸ್ಗಳನ್ನು ಸಹಿತ ನಾವು ಸಾಲ್ವ್ ಮಾಡಿದ್ರೆ ಆಯಿತು. ಬಟ್ ಅದಕ್ಕಿಂತ ಮೊದಲಿಗೆ ಸೊ ಈ ಪಾಯಿಂಟ್ ಗ್ರೂಪ್ನ ನಾವು ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ರೀ. ಸೊ ಲೆಟ್ ಅಸ್ ಫೈಂಡ್ ಹೌ ಟು ಫೈಂಡ್ ಪಾಯಿಂಟ್ ಗ್ರೂಪ್ ಆಫ್ ಎ ಮಾಲಿಕ್ಯೂಲ್ ಅಂತಂದು. ಸೊ ಹಿಯರ್ ಕಮ್ಸ್ ದಿ ಕ್ವಶನ್, ಹೌ ಟು ಫೈಂಡ್ ಎ ಪಾಯಿಂಟ್ ಗ್ರೂಪ್ ಫಾರ್ ಎ ಮಾಲಿಕ್ಯೂಲ್ ಅಂತಂದು. ನೋಡಿರಿ ಈ ಪಾಯಿಂಟ್ ಗ್ರೂಪ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫ್ಲೋ ಚಾರ್ಟ್ನ ಫಾಲೋ ಮಾಡ್ತೀವಿ. ನೋಡಿರಿ ಆ ಫ್ಲೋ ಚಾರ್ಟ್ ಇಲ್ಲಿದೆ. ಸೊ ಲೆಟ್ ಅಸ್ ಸಿ ದಿಸ್ ಫ್ಲೋ ಚಾರ್ಟ್ ಅಂತ. ಸೊ ನೋಡಿರಿ ಇಲ್ಲಿ ನೋಡಿರಿ ನಾವು ಫಸ್ಟಿಗೆ ಏನು ಮಾಡ್ಬೇಕಂದ್ರೆ, ಸೊ ಮಾಲಿಕ್ಯುಲರ್ ಸ್ಟ್ರಕ್ಚರ್ನ ನಾವು ನೋಡಬೇಕು. ಸ್ಟ್ರಕ್ಚರ್ನ ನೋಡಿಬಿಟ್ಟು ಈಸ್ ದ ಮಾಲಿಕ್ಯೂಲ್ ಈಸ್ ಲೀನಿಯರ್ ಆರ್ ನಾಟ್ ಅಂತಂದು. ನೋಡಿರಿ ಲೀನಿಯರ್ ಇತ್ತಂದ್ರೆ ಈ ಒಂದು ಮೆಥಡ್ನ ನಾವು ಫಾಲೋ ಮಾಡಬೇಕು. ಲೀನಿಯರ್ ಇಲ್ಲ ಅಂತ ಅಂದ್ಕೊಂಡ್ರೆ ಮತ್ತೆ ಇಲ್ಲಿ ಕೆಳಗಡೆ ಹೋಗ್ಬೇಕು ರೀ. ನೆಕ್ಸ್ಟು ಆ ಮಾಲಿಕ್ಯೂಲ್ನಲ್ಲಿ ಸೊ C3 ಆಕ್ಸಿಸ್ ಇದೆನಾ ಅಂತ ಕೇಳ್ತಾರೆ. C3 ಆಕ್ಸಿಸ್ ಇತ್ತಂದ್ರೆ ನೆಕ್ಸ್ಟ್ ಮತ್ತೆ ಹೋಗ್ಬೇಕು ರೀ. ಸೊ C3 ಆಕ್ಸಿಸ್ ಇರಲಿಲ್ಲ ಅಂತ ಅಂದ್ಕೊಳ್ರಿ, ಅವಾಗ ಮತ್ತೆ ನಾವು ಕೆಳಗಡೆ ಬರಬೇಕು. ನೆಕ್ಸ್ಟ್ CN ಆಕ್ಸಿಸ್ ಇದೆನಾ ಅಂತ ಕೇಳ್ತಾರೆ ರೀ. CN ಆಕ್ಸಿಸ್ನೊಳಗಡೆ C2 ಆಕ್ಸಿಸ್ ಇದೆನಾ ಅಂತ ನೋಡಬೇಕು. CN ಆಕ್ಸಿಸ್ ಇತ್ತಂದ್ರೆ ಮತ್ತು ಅದರಲ್ಲಿ σH ಇದೆನಾ ಅಂತ ನೋಡಬೇಕು. σH ಇತ್ತು ಅಂತ ಅಂದ್ಕೊಳ್ರಿ, ಸೊ CNH ನೋಡಬೇಕು, CI, ಸೊ CS, ಈ ಥರ ಬೇರೆ ಬೇರೆ. ಸೊ ಇಲ್ಲಿ ಫುಲ್ ಕ್ಲಮ್ಸಿ ಆಗಿರುವಂಥ ಒಂದು ಫ್ಲೋ ಚಾರ್ಟ್ ಇದೆ. ಈ ಥರ ನಾವು ಮೀನ್ಸ್ ಮಾಲಿಕ್ಯೂಲ್ದ ಪಾಯಿಂಟ್ ಗ್ರೂಪ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಹೋದ್ವಿ ಅಂತ ಅಂದ್ಕೊಳ್ರಿ. ಸೊ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ನೆಕ್ಸ್ಟ್ ಇದು ಒಂದು ಸ್ಟ್ಯಾಂಡರ್ಡ್ ಬುಕ್ ಅಂದರೆ ಅಟ್ಕಿನ್ಸ್ ಅಂತ ಒಂದು ಬುಕ್ ಇದೆ ರೀ ಫಿಸಿಕಲ್ ಕೆಮಿಸ್ಟ್ರಿದು. ಆ ಒಂದು ಬುಕ್ ಒಳಗಡೆ ಇದೆ. ಇದನ್ನ ನೀವು ಬೇರೆ ಯಾವುದೇ ಬುಕ್ಸ್ ಒಳಗಡೆ ನೋಡಿದ್ರೂ ಸಹಿತ ಅವರು ಇದೇ ಮೆಥಡ್ನ ಕೊಟ್ಟಿರ್ತಾರೆ. ಬಟ್ ಒಂದು ಟ್ರಿಕ್ ಇದೆ ರೀ. ಸೊ ಒಂದು ಟ್ರಿಕ್ ಇದೆ, ಆ ಟ್ರಿಕ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಪಾಯಿಂಟ್ ಗ್ರೂಪ್ನ ವಿತಿನ್ ಮೀನ್ಸ್ 10 ಸೆಕೆಂಡ್ಸ್ ಒಳಗಡೆ ನಾವು ಫೈಂಡ್ ಔಟ್ ಮಾಡ್ಬೋದು ರೀ. ಆ ಒಂದು ಟ್ರಿಕ್ನ ನನಗೆ ಹೇಳ್ಕೊಡ್ತೀನಿ. ನೋಡಿರಿ ಪಾಯಿಂಟ್ ನಂಬರ್ 1, ವಿ ಶುಡ್ ನಾಟ್ ಫಾಲೋ ದಿಸ್ ಫ್ಲೋ ಚಾರ್ಟ್ ಅಂತ. ನಾವು ಫ್ಲೋ ಚಾರ್ಟ್ನ ಫಾಲೋ ಮಾಡಬಾರ್ದು. ಹಾಗಿತ್ತಂದ್ರೆ ನಾವು ಏನು ಫಾಲೋ ಮಾಡಬೇಕಂತಂದು ನೋಡಿರಿ ಅದನ್ನ ಹೇಳ್ತೀನಿ ನಾನು ಇಲ್ಲಿ. ನಾವು ಲೆಟ್ ಅಸ್ ಲರ್ನ್ ಅಬೌಟ್ ದ್ಯಾಟ್ ಟ್ರಿಕ್ ಅಂತಂದು. ನೋಡಿರಿ ಇಲ್ಲೊಂದು ನೋಡಿರಿ ಇದು ನಂದು ಬುಕ್ ಆ್ಯಕ್ಚುಯಲ್ ನಂದು ಸ್ಟಡಿ ಮೆಟೀರಿಯಲ್ ರೀ ಇದು. ಸೊ ನಾನು ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಬುಕ್ದು ಕಲರ್ ಪ್ರಿಂಟ್ಔಟ್ನ ತೊಗೊಂಡು ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಸೊ ಅದೇ ಟೈಪ ಇಲ್ಲಿ ಸಹಿತ ಇದು ವಿಕಿಪೀಡಿಯಾದಲ್ಲಿ ಸಿಮೆಟ್ರಿ ಪಾಯಿಂಟ್ ಗ್ರೂಪ್ ಅಂತ ನೀವು ಸರ್ಚ್ ಮಾಡಿದ್ರಿ ಅಂತ ಅಂದ್ಕೊಳ್ರಿ, ಅವು ನಿಮಗೊಂದು ಕಲರ್ಫುಲ್ ಆಗಿರುವಂಥ ಒಂದು ಫೋಟೋ ಸಿಗುತ್ತೆ. ಆ ಫೋಟೋನ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ರೀ ನಾನು, ರೈಟ್. ನೋಡಿರಿ ಇದಾಗಿದ್ದ ಮೇಲ್ಗಡೆ ಇದು ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅಂತ ಬರುತ್ತೆ, ಅದೆಲ್ಲ ನಾವು ಆಮೇಲೆ ನೋಡಿದ್ರೆ ಆಯಿತಾ. ಸೊ ಕ್ಯಾರೆಕ್ಟರ್ ಟೇಬಲ್ ಅಂತ ಬರುತ್ತೆ. ಬಟ್ ಅದಕ್ಕಿಂತ ಮೊದಲಿಗೆ ನಮಗೆ ಕೆಲವೊಂದು ವೆರಿ ಫೇಮಸ್ ಎಕ್ಸಾಂಪಲ್ಸ್ಗಳಿರ್ತಾವೆ ರೀ. ಸೊ ಎಕ್ಸಾಂಪಲ್ ವಾಟರ್, NH3, ನೆಕ್ಸ್ಟು H2O2, ನೆಕ್ಸ್ಟು ಮೀನ್ಸ್ XeOF4, ಮೀನ್ಸ್ ಕೆಲವೊಂದು ಎಕ್ಸಾಂಪಲ್ಸ್ BCl3, ನೆಕ್ಸ್ಟು XeF4, ಮೀಥೇನ್, ರೈಟ್. ಮೀನ್ಸ್ ಈ ಥರ ಕೆಲವೊಂದು ಎಕ್ಸಾಂಪಲ್ಸ್ಗಳಿರ್ತಾವೆ. ಇವನ್ನ ರಿಪೀಟೆಡ್ಲಿ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಈ ಒಂದು ಮಾಲಿಕ್ಯೂಲ್ಸ್ದ ಪಾಯಿಂಟ್ ಗ್ರೂಪ್ ಏನಿದೆ ಅನ್ನೋದಾದ್ರೂ ನಮಗೆ ಗೊತ್ತಿರಬೇಕಂತಂದು. ನೋಡಿರಿ 1-2-3 ಎಕ್ಸಾಂಪಲ್ಸ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದರ ನಂತರ ಟ್ರಿಕ್ಸ್ನ ಹೇಳ್ತೀನಿ. ನೋಡಿರಿ ಇಲ್ಲಿ ನಾನು ವಾಟರ್ ಮಾಲಿಕ್ಯೂಲ್ನ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ. ಇದಕ್ಕಿಂತ ಮೊದಲಿಗೆ ನಾನು ನಿಮಗೆ ಹೇಳ್ತಾ ಇದ್ದೆ. ಸೊ ಅದೇನು ಹೇಳ್ತಾ ಇದ್ದೆ ಅಂದ್ರೆ, ಈಗ ನಾನು ವಾಟರ್ ಮಾಲಿಕ್ಯೂಲ್ನ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ, ಅದು ಯಾವ ಥರ ಕಾಣಿಸುತ್ತೆ ರೀ ಅದು. ಸೊ ಈ ಥರ ಕಾಣಿಸುತ್ತೆ. ಅಂದರೆ ಸೆಂಟರ್ನಲ್ಲಿ ಒಂದು ಆಕ್ಸಿಜನ್ನು, ರೈಟ್. ಸೊ ಸೆಂಟರ್ನಲ್ಲಿ ಒಂದು ಆಕ್ಸಿಜನ್ನು, ಸೊ ಈ ಕಡೆ ಒಂದು ಹೈಡ್ರೋಜನ್ನು, ನೆಕ್ಸ್ಟ್ ಈ ಕಡೆ ಒಂದು ಹೈಡ್ರೋಜನ್, ರೈಟ್. ನೋಡಿರಿ ಇದರಲ್ಲಿ ಭಾಳಷ್ಟು ಮೀನ್ಸ್ ರೆಡ್ ಕಲರ್ ಇದೆ, ಅದಕ್ಕೋಸ್ಕರ ನಾನು ಬೇರೆ ಕಲರ್ನ ಚಾಯ್ಸ್ ಮಾಡ್ತೀನಿ. So let us take blue color. So you can see this one. ನೋಡ್ರಿ ಇಲ್ಲಿ ಒಂದು ಆಕ್ಸಿಜನ್ ಇದೆ, ಈ ಕಡೆ ಒಂದು ಹೈಡ್ರೋಜನ್, ನೆಕ್ಸ್ಟ್ ಈ ಕಡೆನೂ ಸಹಿತ ಒಂದು ಹೈಡ್ರೋಜನ್, ರೈಟ್. ಸೊ ಈಗ ನೀವು ನೋಡಿದ್ರಿ ಅಂತ ಅಂದ್ಕೊಳ್ರಿ. ಈಗ ವಾಟರ್ ಮಾಲಿಕ್ಯೂಲ್ನಲ್ಲಿ ಎಷ್ಟೆಲ್ಲ ಮೀನ್ಸ್ ಸಿಮೆಟ್ರಿ ಎಲಿಮೆಂಟ್ಸ್ಗಳಿದಾವೆ ಅಂತಂದು ನೋಡಿರಿ. ಒಂದು E ಇರುತ್ತೆ, ನೆಕ್ಸ್ಟ್ C2 ಇರುತ್ತೆ, ಕರೆಕ್ಟಾ. ಸೊ ನಾನು C2 ಆಕ್ಸಿಸ್ ಅಂತಕ್ಕೆ ಇದೆ ರೀ. ನೆಕ್ಸ್ಟು ಸೊ ಸಿಗ್ಮಾ V ಇದೆ, ನೆಕ್ಸ್ಟ್ ಇನ್ನೊಂದು ಸಿಗ್ಮಾ V ಇದೆ ರೀ. ಸೊ ಇವೆಲ್ಲ ಪಾಯಿಂಟ್ ಗ್ರೂಪ್ಸ್ಗಳು ನೋಡಿರಿ, ಇವೆಲ್ಲ ಪಾಯಿಂಟ್ಸ್ ಗ್ರೂಪ್ಗಳು ಒಂದು ಮಾಲಿಕ್ಯೂಲ್ನಲ್ಲಿ ಇದ್ವು ಅಂತ ಅಂದ್ಕೊಳ್ರಿ. ಅಂದರೆ ಇಷ್ಟೆಲ್ಲ ಆಪ್ರೇಷನ್ಸ್ಗಳಿದ್ವು ಅಂದ್ರೆ ಇಟ್ಸ್ ಪಾಯಿಂಟ್ ಗ್ರೂಪ್ ಈಸ್ C2V ಅಂತಂದು, ರೈಟ್. ನೋಡಿರಿ ಈಗ C2V ಮಾಲಿಕ್ಯೂಲ್ ಇತ್ತು ಅಂದರೆ C2V ಪಾಯಿಂಟ್ ಗ್ರೂಪ್ಗೆ ನನಗೆ ಒಂದು ಮಾಲಿಕ್ಯೂಲ್ನ ಬರಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಅದು ಯಾವ ಥರದ್ದು ಸ್ಟ್ರಕ್ಚರ್ ಇರಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಆ್ಯಂಗ್ಯುಲರ್ ಸ್ಟ್ರಕ್ಚರ್ ಇರಬೇಕು, ಜಸ್ಟ್ ಲೈಕ್ ವಾಟರ್.
ಇಲ್ಲ ಅಂದರೆ ಸೀಸಾ ಸ್ಟ್ರಕ್ಚರ್ ಇರಬೇಕು ರೀ ರೈಟ್. ಸೊ ಸೀಸಾ ಸ್ಟ್ರಕ್ಚರ್ ಇತ್ತು ಅಂತ ಅಂದ್ಕೊಳ್ರಿ, ಎಕ್ಸಾಂಪಲ್ SF4 ಅಂತಂದು. ಈಗ ನನ್ನ ಹತ್ರ ಮಾಲಿಕ್ಯೂಲ್ ವಾಟರ್ ಥರ ಇತ್ತು ಅಂತ ಅಂದ್ಕೊಳ್ರಿ, ಅವಾಗೂ ಸಹಿತ ಅದು C2V ಇರ್ತೈತಿ. ಅದನ್ನು ಬಿಟ್ಟು ಮೀನ್ಸ್ SF4 ಟೈಪ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗೂ ಸಹಿತ ಅದು C2Vನ ಆಗಿರುತ್ತೆ ಅಂತಂದು ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಎಕ್ಸಾಂಪಲ್, ದಟ್ ಈಸ್ ನಥಿಂಗ್ ಬಟ್ NH3 ಅಂತಂದು. ನೋಡಿರಿ NH3 ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ 1 ನೈಟ್ರೋಜನ್ 3 ಹೈಡ್ರೋಜನ್ಸ್ಗಳು ಇರ್ತವೆ ರೀ ರೈಟ್. ಸೊ ನೋಡಿರಿ 3 ಹೈಡ್ರೋಜನ್ಸ್ ಇದ್ವು ಅಂತ ಅಂದ್ಕೊಳ್ರಿ, ಇದರಲ್ಲಿ ಒಂದು C3 ಆಕ್ಸಿಸ್ ಇರ್ತದೆ ರೈಟ್. ಸೊ C3 ಆಕ್ಸಿಸ್ ಇದೆ. ಸೊ ಹಿಯರ್ ವಿ ಹ್ಯಾವ್ ಎ 3C3 ಆಕ್ಸಿಸ್ ಅಂತಂದು. ನೋಡ್ರಿ ಇಲ್ಲಿ ಮೀನ್ಸ್ C3 ಆಕ್ಸಿಸ್ ಇದೆ ರೀ, C3 ಆಕ್ಸಿಸ್ ಇದೆ, ಅದು 2C3 ಆಕ್ಸಿಸ್ ಇದೆ. ಜೊತೆಗೆ ಸಿಗ್ಮಾ ವಿ ಇದೆ ಕರೆಕ್ಟಾ. ಸಿಗ್ಮಾ ವಿ ಎಷ್ಟಿದೆ ಹೇಳ್ರಿ, 3 ಸಿಗ್ಮಾ ವಿ ಅದಾವು. ಅಂದ್ರೆ ವಾಟರ್ ಮಾಲಿಕ್ಯೂಲ್ ಒಳಗಡೆ 2 ಸಿಗ್ಮಾ ವಿ ಇದ್ವು, ಅದಕ್ಕೋಸ್ಕರ ಅದಕ್ಕೆ ನಾವು C2V ಅಂತ ಹೇಳಿದ್ವಿ. ಅದರದ್ದು ಪಾಯಿಂಟ್ ಗ್ರೂಪ್ ಏನಾಗಿತ್ತು, ಅದು C2V ಅಂತಂದು. ಅದೇ ನನಗೆ ಮೀಥೇನ್ ಅಮೋನಿಯಾ ಮಾಲಿಕ್ಯೂಲ್ನಲ್ಲಿ ಏನಾಗುತ್ತೆ ಅಂದ್ರೆ 3 ಸಿಗ್ಮಾ ವಿ ಅದಾವ ರೀ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ಸ್ ಪಾಯಿಂಟ್ ಗ್ರೂಪ್ ಈಸ್ C2V ಅಂತಂದು ರೈಟ್. ನೋಡ್ರಿ ಒಂದು ಟ್ರೈಗೋನಲ್ ಪಿರಮಿಡಲ್ ಶೇಪ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗೂ ಸಹಿತ ಅದರದ್ದು ಪಾಯಿಂಟ್ ಗ್ರೂಪ್ ಏನಾಗಿರ್ತೈತಿ C3V ಅಂತಂದು. ಅಥವಾ ಟ್ರೈಗೋನಲ್ ಪಿರಮಿಡಲ್ ಟೈಪ್ ಬೇರೆ ಯಾವುದರ ಮಾಲಿಕ್ಯೂಲ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗೂ ಸಹಿತ ಅದ್ರದ್ದು ಪಾಯಿಂಟ್ ಗ್ರೂಪ್ ಏನಾಗಿರ್ತೈತಿ ಅಂದ್ರೆ C3Vನ ಆಗಿರುತ್ತೆ. ಅದೇ ಟೈಪ್ ಈಗ ನಾವು C4V ನೋಡಿದ್ರೆ ಆಯ್ತು ರೈಟ್. ಸೊ C4Vಗೆ ಸ್ಟ್ರಕ್ಚರ್ ಏನಾಗಿರ್ಬೇಕಂದ್ರೆ ಸ್ಕ್ವೇರ್ ಪಿರಮಿಡಲ್ ಇರಬೇಕು ರೀ. ನೋಡಿರಿ ಇಲ್ಲೊಂದು ಸ್ಕ್ವೇರ್ ಪಿರಮಿಡಲ್ ಇರುವಂಥ ಒಂದು ಮಾಲಿಕ್ಯೂಲ್ ಇದೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್ XeOF4 ಅಂತಂದು ರೈಟ್. XeOF4 ಅಂತಂದು. ಆದರೆ ಇದು ಪ್ಲೇನಾರ್ ಇಲ್ಲ, ಪ್ಲೇನಾರ್ಗಿಂತ ಸ್ವಲ್ಪ ಹೈಯರ್ ಲೆವೆಲ್, ಅಂದ್ರೆ ಸ್ಕ್ವೇರ್ ಪಿರಮಿಡಲ್ ಟೈಪ್ ಇದೆ ಅಂತಂದು ರೈಟ್. ಸೊ ಅದಕ್ಕೋಸ್ಕರ ಸ್ಕ್ವೇರ್ ಪಿರಮಿಡಲ್ ಟೈಪ್ ಆಫ್ ಜಾಮೆಟ್ರಿ ಇತ್ತು ಅಂತ ಅಂದ್ಕೊಳ್ರಿ. ಸೊ ದ್ಯಾಟ್ ಮಾಲಿಕ್ಯೂಲ್ ಕಂಟೇನ್ ಸಿಗ್ಮಾ, ಅಂದ್ರೆ ಸಿಗ್ಮಾ ವಿ ಅಂತ ಏನಿದೆ ನೋಡ್ರಿ. ಸೊ ದ್ಯಾಟ್ ಸಿಗ್ಮಾ ವಿ ಅಂದ್ರೆ C4 ಇರುತ್ತೆ, ಜೊತೆಗೆ ಸಿಗ್ಮಾ ವಿನೂ ಸಹಿತ ಇರ್ತೈತಿ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಕಾಲ್ಡ್ ಆಸ್ ಸೊ C4V ಅಂತಂದು ರೈಟ್. C4V ಅಂತಂದು. ನೋಡ್ರಿ ಇನ್ನೊಂದು 2-3 ಮಾಲಿಕ್ಯೂಲ್ಸ್ಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಅಂದರೆ D ಯಾವಾಗ ಬರುತ್ತೆ ಅಂತಂದ್ರೆ ರೈಟ್. D ಯಾವಾಗ ಬರುತ್ತೆ ಅಂತಂದ್ರೆ ಸೊ D2H, D3H, D4H, D5H, D6H ಅಂತಂದು ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಅಬೌಟ್ ದ್ಯಾಟ್ ಒನ್ ಅಂತಂದು. ಸೊ ಈಗ ಎಕ್ಸಾಂಪಲ್ ಈಗ ನನ್ನ ಹತ್ರ ಒಂದು ಪ್ಲೇನಾರ್ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಸೊ ಪ್ಲೇನಾರ್ ಮಾಲಿಕ್ಯೂಲ್ ಇತ್ತು ಅಂದ್ರೆ ಅದರಲ್ಲಿ ಸಿಗ್ಮಾ ಹೆಚ್ ಇರ್ತೈತಿ, ಹೌದಿಲ್ಲ, ಸಿಗ್ಮಾ ಹೆಚ್ ಇರ್ತೈತಿ. ನೆಕ್ಸ್ಟು C2 ಐತೋ C3 ಐತೋ ಅನ್ನೋದನ್ನು ಸಹಿತ ನಾವು ನೋಡಬೇಕಾಗುತ್ತೆ. ಎಕ್ಸಾಂಪಲ್ ಈಗ ನನ್ನ ಹತ್ರ ಇಥಾಲಿನ್ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಇಥಾಲಿನ್ ಮಾಲಿಕ್ಯೂಲ್ ಒಳಗಡೆ ನಾನು 180 ಡಿಗ್ರಿ ಒಳಗಡೆ ರೊಟೇಷನ್ ಮಾಡಿದೆ ಅಂದ್ರೆ ಸೊ ದೇರ್ ವಿ ಗೋಯಿಂಗ್ ಟು ಗೆಟ್ C2 ಅಂತಂದ್ರೆ ರೈಟ್. ಅಂದರೆ ಇದರಲ್ಲಿ ಇಥಾಲಿನ್ ಮಾಲಿಕ್ಯೂಲ್ ಒಳಗಡೆ C2 ಇದೆ ರೈಟ್. C2 ಒಂದೇದು ಇದೆ ರೀ, ಜೊತೆಗೆ ಸಿಗ್ಮಾ ಹೆಚ್ ಇದೆ, ಅಂದರೆ ಹಾರಿಜಾಂಟಲ್ ಪ್ಲೇನ್ ಇದೆ ರೀ. ಸೊ ಅವೆರಡು ಇದ್ವು ಅಂದ್ರೆ ಇದು ಏನಾಗುತ್ತೆ ರೀ, ಅದು ಏನಾಗುತ್ತಾ ಸೊ ಜೊತೆಗೆ ಇನ್ವರ್ಷನ್ನು ಸಹಿತ ಆಗುತ್ತೆ ರೀ ಇದು ರೈಟ್. ಸೊ ಅಂದ್ರೆ ದ ಪ್ಲೇನಾರ್ ವಿತ್ ಇನ್ವರ್ಷನ್ ಸೆಂಟರ್ ಅಂತಂದು. ನಾವು ಬೇರೆ ಮಾಲಿಕ್ಯೂಲ್ಸ್ಗಳನ್ನು ನಾವು ತೊಗೊಂಡಿದ್ವಿ ಅಂತ ಅಂದ್ಕೊಳ್ರಿ, ಇನ್ವರ್ಷನ್ ಸೆಂಟರ್ ಇರಲಿಲ್ಲ ರೈಟ್. ಅಂದರೆ ಸೆಂಟರ್ ಆಫ್ ಇನ್ವರ್ಷನ್ ಇರಲಿಲ್ಲ. ಬಟ್ ಈ ಥರ ಮಾಲಿಕ್ಯೂಲ್ ಒಳಗಡೆ ಏನಾಗುತ್ತೆ ಅಂದರೆ ಸೆಂಟರ್ ಆಫ್ ಇನ್ವರ್ಷನ್ ಇರ್ತೈತಿ. ಈ ಥರ ಸೆಂಟರ್ ಆಫ್ ಇನ್ವರ್ಷನ್ ಇತ್ತು ಅಂತ ಅಂದ್ಕೊಳ್ರಿ. ಸೊ ದ್ಯಾಟ್ ಮಾಲಿಕ್ಯೂಲ್ ಮೀನ್ಸ್ ದ್ಯಾಟ್ ಮಾಲಿಕ್ಯೂಲ್ ಬಿಲಾಂಗ್ಸ್ ಟು D ಗ್ರೂಪ್ ಅಂತಂದು ರೈಟ್. ಅಂದ್ರೆ D2H ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ರೈಟ್. D2H ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ D3H ಬಗ್ಗೆ ಹೇಳ್ತೀನಿ ನಾನು. ಸೊ ಎಕ್ಸಾಂಪಲ್ ಈಗ BF3 ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. BF3 ಮಾಲಿಕ್ಯೂಲ್ ನೋಡ್ರಿ, BF3 ಮಾಲಿಕ್ಯೂಲ್ ಒಳಗಡೆ ಏನಾಗುತ್ತೆ ಅಂದ್ರೆ ಒಂದೇದು ಸೆಂಟರ್ ಆಫ್ ಸಿಮೆಟ್ರಿ ಇದೆ ರೀ ರೈಟ್. ಎರಡನೇದು C3 ಇದೆ ಕರೆಕ್ಟಾ. C3 ಇದೆ, ಜೊತೆಗೆ ಹಾರಿಜಾಂಟಲ್ ಪ್ಲೇನ್ ಇದೆ ರೀ. ಈ ಥರ ಸೆಂಟರ್ ಆಫ್ ಇನ್ವರ್ಷನ್ C3 ಪ್ಲಸ್ ಹಾರಿಜಾಂಟಲ್ ಪ್ಲೇನ್ ಇತ್ತು ಅಂತ ಅಂದ್ಕೊಳ್ರಿ. ಸೊ ದೆನ್ ದಿಸ್ ಮಾಲಿಕ್ಯೂಲ್ ಬಿಲಾಂಗ್ಸ್ ಟು D3H ಅಂತಂದೆ ನೋಡ್ರಿ. ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್, ದಟ್ ಇಸ್ ಸ್ಕ್ವೇರ್ ಪ್ಲೇನಾರ್ ಟೈಪ್ ಆಫ್ ಸ್ಟ್ರಕ್ಚರ್ ಇತ್ತು ಅಂತ ಅಂದ್ಕೊಳ್ರಿ. ಒಂದೇದು ಸೆಂಟರ್ ಆಫ್ ಇನ್ವರ್ಷನ್ ಇದೆ, ನೆಕ್ಸ್ಟು C4 ಇದೆ ರೀ. ನಾನು ಮೀನ್ಸ್ 90 ಡಿಗ್ರಿ ಒಳಗಡೆ ರೊಟೇಷನ್ ಮಾಡಿದೆ ಅಂತ ಅಂದ್ಕೊಡ್ರಿ. ಹಿಯರ್ ವಿ ಗೋಯಿಂಗ್ ಟು ಗೆಟ್ C4 ಅಂತಂದೆ. ಈ ಥರ C4 ಇದೆ, ಸೆಂಟರ್ ಆಫ್ ಇನ್ವರ್ಷನ್ ಇದೆ, ಜೊತೆಗೆ ಹಾರಿಜಾಂಟಲ್ ಪ್ಲೇನ್ ಇದೆ ಅಂತ ಅಂದ್ಕೊಡ್ರಿ. ದೆನ್ ಇಟ್ ವಿಲ್ ಬಿಲಾಂಗ್ಸ್ ಟು D4H ಅಂತಂದೆ. ಲೆಟ್ ಅಸ್ ಕನ್ಸಿಡರ್ D5H ಅಂತಂದೆ. ನೋಡ್ರಿ D5H ಮಾಲಿಕ್ಯೂಲ್ಸ್ಗಳು ಇರ್ತಾವೆ, ಬಟ್ ಮೀನ್ಸ್ ದ್ಯಾಟ್ ಡಿಪೆಂಡ್ಸ್ ಆ್ಯಕ್ಚುಲಿ. ಸೊ ಎಕ್ಸಾಂಪಲ್ ಈಗ ನನಗೆ ಸೈಕ್ಲೋಪೆಂಟೀನ್ ಇತ್ತು ಅಂತ ಅಂದ್ಕೊಳ್ರಿ, ಅದು ಸೈಕ್ಲೋಪೆಂಟೇನ್ ಟೈಪ ಇತ್ತು ಅಂತ ಅಂದ್ಕೊಳ್ರಿ, ದೆನ್ ಇಟ್ ವಿಲ್ ಡೆಫಿನೆಟ್ಲಿ ಬಿಲಾಂಗ್ಸ್ ಟು D4H ಅಂತಂದು. ಬಟ್ ಇಲ್ಲಿ ಬೇರೆ ಎಕ್ಸಾಂಪಲ್ಸ್ಗಳಿದಾವೆ. ಎಕ್ಸಾಂಪಲ್ ರುತೆನೋಸಿನ್ ಅಂತಂದು ರೈಟ್. ಸೊ ನೋಡ್ರಿ ರುತೆನೋಸಿನ್ ಒಳಗಡೆ ಸೊ ಸೈಕ್ಲೋಪೆಂಟೇನ್ದ 2 ರಿಂಗ್ಸ್ಗಳಿದಾವೆ ರೀ ಇಲ್ಲಿ. ಸೊ ಸೈಕ್ಲೋಪೆಂಟೇನ್ದ 2 ರಿಂಗ್ಗಳು ಇದ್ದಕ್ಕೋಸ್ಕರ ಇದು ಪೆಂಟಾಗೋನಲ್ ಆಗುತ್ತೆ. ಪೆಂಟಾಗೋನಲ್ ಇತ್ತು ಅಂತ ಅಂದ್ಕೊಳ್ರಿ, ಒಂದೇದು C5 ಆಕ್ಸಿಸ್ ಇದೆ,
ಸೆಂಟರ್ ಆಫ್ ಇನ್ವರ್ಷನ್ ಇದೆ, ಜೊತೆಗೆ ಹಾರಿಜಾಂಟಲ್ ಪ್ಲೇನ್ ಆಫ್ ಮೀನ್ಸ್ ಹಾರಿಜಾಂಟಲ್ ಪ್ಲೇನ್ ಇದೆ ರೀ. ಆ ಥರ ಇತ್ತಂದ್ರೆ ದಿಸ್ ವಿಲ್ ಡೆಫಿನೆಟ್ಲಿ ಬಿಲಾಂಗ್ಸ್ ಟು D5H ಅಂತಂದ್ರೆ ಲೆಟ್ಸ್ ಕನ್ಸಿಡರ್ ಒನ್ ಮೋರ್, ದಟ್ ಇಸ್ D6H ಅಂತಂದ್ರೆ ನೋಡಿರಿ. D6Hಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ ಬೆನ್ಝೀನ್ ಅಂತಂದು. ಸೊ ಬೆಂಜಿನ್ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಒಂದು ಹೆಕ್ಸಾಗೋನಲ್ ಮೀನ್ಸ್ ಟೈಪ್ ಆಫ್ ಸ್ಟ್ರಕ್ಚರ್ ಇದೆ ರೀ. ಹೆಕ್ಸಾಗೋನಲ್ ಟೈಪ್ ಆಫ್ ಸ್ಟ್ರಕ್ಚರ್ ಇತ್ತು ಅಂತ ಅನ್ಕೊಡ್ರಿ. ಇದರಲ್ಲಿ ಡೆಫಿನೆಟ್ಲಿ C6 ಇದೆ ರೀ. C6 ಇದೆ, ಜೊತೆಗೆ ಇನ್ವರ್ಷನ್ ಇದೆ, ಜೊತೆಗೆ ಮೀನ್ಸ್ ಸಿಗ್ಮಾ ಹೆಚ್ ಇದೆ ರೀ. ಈ ಥರ ಇತ್ತು ಅಂತ ಅನ್ಕೊಂಡ್ರೆ ದಿಸ್ ವಿಲ್ ಡೆಫಿನೆಟ್ಲಿ ಬಿಲಾಂಗ್ಸ್ ಟು D6H ಅಂತಂದ್ರೆ ರೈಟ್. ನೋಡಿರಿ ಇಲ್ಲಿವರೆಗೆ ನಾವು ಏನೇನು ಕಲ್ತು ಹೇಳ್ರಿ. ಸೊ ಇನ್ ಕೇಸ್ C2, C3, C4, C5 ಇತ್ತು ಅಂತ ಅನ್ಕೊಳ್ರಿ. ಅದನ್ನು ನಾವು ಯಾವ ಥರ ಐಡೆಂಟಿಫೈ ಮಾಡ್ತೀವಿ ಅಂತ ನಮಗೆ ಗೊತ್ತಾಯಿತು. ನೆಕ್ಸ್ಟು D2 ಮೀನ್ಸ್ D2H, D3H, D4H, D5H, D6H ರೈಟ್. ನೆಕ್ಸ್ಟು D2D ಇತ್ತು ಅಂದ್ರೆ D3D, D5D, D6D ಯಾವ ಥರ ಅಂತಂದು ನೋಡಿರಿ ಅದನ್ನು ಸಹಿತ ನಾನು ನಿಮಗೆ ಹೇಳ್ತೀನಿ. ನೋಡಿರಿ ಇಲ್ಲಿ ನಿಮಗೆ ಒಂದು ಬ್ರೀಫ್ ಆಗಿರೋಂಥ ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಏನಂದ್ರೆ ಮಾಲಿಕ್ಯೂಲ್ ನೋಡ್ರಿ ಇಲ್ಲಿ ಈ ಥರ ಮೀನ್ಸ್ ಬೆಂಟ್ ಶೇಪ್, ಟ್ರೈಗೋನಲ್ ಬೈ ಪಿರಮಿಡಲ್, ನೆಕ್ಸ್ಟು ಸ್ಕ್ವೇರ್ ಪಿರಮಿಡಲ್ ಈ ಥರ ಇತ್ತು ಅಂತ ಅನ್ಕೊಂಡ್ರೆ ದ್ಯಾಟ್ ಮಾಲಿಕ್ಯೂಲ್ ಬಿಲಾಂಗ್ಸ್ ಟು C2V, C3V, C4V ಅಂತಂದು. ಅದೇ ಆ ಥರ ಇರೋದ್ರ ಬದಲಿಗೆ ಪ್ಲೇನರ್ ಮಾಲಿಕ್ಯೂಲ್ಸ್ಗಳಿದ್ವು ಅಂತ ಅನ್ಕೊಳ್ರಿ. ನೋಡಿರಿ ಇಥಾಲಿನ್, ನೆಕ್ಸ್ಟು ಟ್ರೈಗೋನಲ್ ನೋಡಿರಿ ಈ ಥರದ್ದು ಮಾಲಿಕ್ಯೂಲ್. ಸೊ ಮೀನ್ಸ್ ಪ್ಲೇನರ್ ಟ್ರೈಗೋನಲ್ ಪ್ಲೇನರ್ ಇತ್ತಂದ್ರೆ ಸೊ D2, D3H ಅದೇ ಟೈಪ ನನಗೆ ಸ್ಕ್ವೇರ್ ಪ್ಲೇನರ್ ಇತ್ತು ಅಂತ ಅನ್ಕೊಳ್ರಿ. ಸೊ D4H ಮೀನ್ಸ್ ಅದ್ರ ಮೇಲೆ ಇತ್ತು ಅಂತ ಅನ್ಕೊಳ್ರಿ D6H ಅಂತಂದ್ರೆ ರೈಟ್. ಹಾಗಿತ್ತಂದ್ರೆ D2D, D3D, D4D, D5D ಯಾವಾಗ ಬರುತ್ತೆ ಅಂತಂದ್ರೆ ನೋಡಿರಿ D2D, D3D, D4D ಯಾವಾಗ ಬರುತ್ತೆ ಅಂದ್ರೆ ಸೊ ಈಗ ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ಎರಡು ಪ್ಲೇನ್ಸ್ಗಳನ್ನು ಅಂದರೆ ಈ ಥರ ಬೆಂಟ್ ಮಾಲಿಕ್ಯೂಲ್ಸ್ಗಳನ್ನು ನಾವೇನು ಮಾಡ್ಬೇಕಂದ್ರೆ ಎರಡು ಪ್ಲೇನ್ ಮಾಲಿಕ್ಯೂಲ್ಸ್ಗಳನ್ನು ನಾವೇನು ಮಾಡ್ಬೇಕಂದ್ರೆ 90 ಡಿಗ್ರಿ ಒಳಗಡೆ ಟ್ವಿಸ್ಟ್ ಮಾಡ್ಬೇಕು ರೀ. ನೋಡಿರಿ 90 ಡಿಗ್ರಿ ಒಳಗಡೆ ಟ್ವಿಸ್ಟ್ ಮಾಡಿದ್ವಿ ಅಂತ ಅನ್ಕೊಳ್ರಿ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 90 ಡಿಗ್ರಿ ಟ್ವಿಸ್ಟ್ ಇತ್ತು ಅಂತ ಅನ್ಕೊಳ್ರಿ. ಯು ಕ್ಯಾನ್ ಸಿ ದಿಸ್ ಒನ್. ಸೊ ಯಾವುದಾದ್ರೂ ಒಂದು ಮಾಲಿಕ್ಯೂಲ್ನಲ್ಲಿ 90 ಡಿಗ್ರಿ ಟ್ವಿಸ್ಟ್ ಇತ್ತು ಅಂತ ಅನ್ಕೊಳ್ರಿ. ಬೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ ಅಲೀನ್ ಅಂತಂದು. ಅಲೀನ್ ಕೇಸ್ ಒಳಗಡೆ ನನಗೆ 90 ಡಿಗ್ರಿ ಟ್ವಿಸ್ಟ್ ಇರ್ತೈತಿ. ಈ ಥರ 90 ಡಿಗ್ರಿ ಟ್ವಿಸ್ಟ್ ಇತ್ತು ಅಂತ ಅನ್ಕೊಳ್ರಿ ಅವಾಗ ಸಿಗ್ಮಾ ಡಿ ಮಾಲಿಕ್ಯೂಲ್ ಇರ್ತೈತಿ ರೀ, ಅಂದರೆ ಸಿಗ್ಮಾ ಡಿ ರೈಟ್. ಸೊ ಡೈಹೈಡ್ರಲ್ ಪ್ಲೇನ್ ಅಂತ ಕರಿತೀವಿ ರೀ. ಆ ಥರ ಡೈಹೈಡ್ರಲ್ ಆಕ್ಸಿಸ್ ಇತ್ತು ಅಂತ ಅನ್ಕೊಳ್ರಿ ದ್ಯಾಟ್ ಮಾಲಿಕ್ಯೂಲ್ ಬಿಲಾಂಗ್ಸ್ ಟು D2D ಅಂತಂದು. ಈಗ ನನಗೆ 90 ಡಿಗ್ರಿ ಟ್ವಿಸ್ಟ್ ಇರೋದ್ರ ಬದಲಿಗೆ 60 ಡಿಗ್ರಿ ಟ್ವಿಸ್ಟ್ ಇತ್ತು ಅಂತ ಅನ್ಕೊಳ್ರಿ. ನೋಡಿರಿ ಈ ಥರ ನನಗೆ 60 ಡಿಗ್ರಿ ಟ್ವಿಸ್ಟ್ ಇತ್ತು ಅಂತ ಅನ್ಕೊಳ್ರಿ. ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ ಒಂದು ಮಾಲಿಕ್ಯೂಲ್ ಈ ಥರ, ಒಂದು ಸ್ವಲ್ಪ ಟ್ವಿಸ್ಟ್ನಲ್ಲಿ ಇನ್ನೊಂದು ಮಾಲಿಕ್ಯೂಲ್. ಸೊ ಈ ಥರ ಇತ್ತು ಅಂತ ಅನ್ಕೊಳ್ರಿ. ದೆನ್ ದಿಸ್ ಟೈಪ್ ಆಫ್ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಆಸ್, ಅವಾಗ ನನಗೆ ಡೈಹೈಡ್ರಲ್ ಪ್ಲೇನ್ ಇರ್ತೈತಿ. ಬಟ್ ಮೀನ್ಸ್ ಡೈಹೈಡ್ರಲ್ ಪ್ಲೇನ್ ಇತ್ತು ಅಂತ ಅನ್ಕೊಳ್ರಿ, ಅಂದರೆ ಡೈಹೈಡ್ರಲ್ ಆಕ್ಸಿಸ್ ಇತ್ತು ಅಂತ ಅನ್ಕೊಳ್ರಿ. ದೆನ್ ದ್ಯಾಟ್ ಮಾಲಿಕ್ಯೂಲ್ ಬಿಲಾಂಗ್ಸ್ ಟು ಮೀನ್ಸ್ D ಅಂದರೆ D2D ಅಂತಂದೆ ರೈಟ್. ಡೈಹೈಡ್ರಲ್ ಪ್ಲೇನ್ ಇರ್ತೈತಿ, ಅದಕ್ಕೋಸ್ಕರ ಜೊತೆಗೆ C2 ಇತ್ತು ಮೇಲ್ಗಡೆ C2 ಇತ್ತು, ಇಲ್ಲಿ C3 ಇದೆ ರೀ. ಸೊ C3 ಇದೆ, ಜೊತೆಗೆ ಡೈಹೈಡ್ರಲ್ ಪ್ಲೇನ್ ಇದೆ ರೈಟ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ದಿಸ್ ಮಾಲಿಕ್ಯೂಲ್ ಬಿಲಾಂಗ್ಸ್ ಟು D2D ಅಂತಂದೆ. ಅದೇ ಟೈಪ ನನಗೆ ಮೀನ್ಸ್ 45 ಡಿಗ್ರಿ ಟ್ವಿಸ್ಟ್ ಇತ್ತು ಅಂತ ಅನ್ಕೊಳ್ರಿ. ದ್ಯಾನ್ ದ್ಯಾಟ್ ಮಾಲಿಕ್ಯೂಲ್ ಬಿಲಾಂಗ್ಸ್ ಟು D4D ಅಂತಂದು. ಅದೇ ಟೈಪ ನನಗೆ ಸೊ ನೆಕ್ಸ್ಟ್ 36 ಡಿಗ್ರಿ ಟ್ವಿಸ್ಟ್ ಇತ್ತು ಅಂತ ಅನ್ಕೊಳ್ರಿ. ದ್ಯಾನ್ ದ್ಯಾಟ್ ಮಾಲಿಕ್ಯೂಲ್ ಬಿಲಾಂಗ್ಸ್ ಟು D5D ಅಂತಂದು ರೈಟ್. ನೋಡಿರಿ ಇವೆಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದಾವೆ ಅಂತ ಅನ್ಕೋತೀವಿ. ಮೋಸ್ಟ್ ಆಫ್ ದಿ ಟೈಮ್ಸ್ ನಮಗೆ ಇದೇ ಥರದ ಮಾಲಿಕ್ಯೂಲ್ಸ್ಗಳನ್ನು ಕೇಳ್ತಾರೆ. ಇದನ್ನ ಬಿಟ್ಟರೆ ಇನ್ನೊಂದು ಸ್ಪೆಷಲ್ ಟೈಪ್ ಆಫ್ ಇದೆ ರೀ, ಸ್ಪೆಷಲ್ ಗ್ರೂಪ್ ಇದೆ ರೀ, ಅದನ್ನೂ ಸಹಿತ ಕೇಳ್ತಾರೆ. ಅದನ್ನೊಂದು ಸರಿ ನಿಮಗೆ ಒಂದ್ಸರಿ ಹೇಳ್ತೀನಿ ನಾನು ನಿಮಗೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ್ಯಾಟ್ ಒನ್ ಆಲ್ಸೋ. ಹಿಯರ್ ವಿ ಹ್ಯಾವ್ one more special type of molecules. Let us discuss about that one also. ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲೊಂದು ಮಾಲಿಕ್ಯೂಲ್ ಇದೆ ರೀ. ಇದು ಯಾವುದಂದ್ರೆ C∑V ಅಂತಂದ್ರೆ ರೈಟ್. ಸಾರಿ C∞, ಲೈಕ್ ದ್ಯಾಟ್ ಮಾಲಿಕ್ಯೂಲ್ ಇದೆ. ನೋಡ್ರಿ ಇದಕ್ಕೆ ನಾವು C∞V ಅಂತ ಕರಿತೀವಿ ರೀ. ಅಂದ್ರೆ ಇನ್ ಕೇಸ್ ಮಾಲಿಕ್ಯೂಲ್ ನೋಡ್ರಿ ಮಾಲಿಕ್ಯೂಲ್ ಲೀನಿಯರ್ ಇತ್ತು ಅಂತ ಅನ್ಕೊಳ್ರಿ, ಅವಾಗ ನನಗೆ ನಾವು ಯಾವ ಆ್ಯಂಗಲ್ನಲ್ಲಿ ಬೇಕಾದರೂ ಸಹಿತ ನಾನು ವರ್ಟಿಕಲ್ ಪ್ಲೇನ್ ನನಗೆ ಸಿಗುತ್ತೆ. ಅದಕ್ಕೋಸ್ಕರ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಫ್ ಎ ಮಾಲಿಕ್ಯೂಲ್ ಈಸ್ ಲೀನಿಯರ್ ಆ್ಯಂಡ್ ಇಫ್ ಇಟ್ ಡಸ್ ನಾಟ್ ಕಂಟೈನ್ ಸೆಂಟರ್ ಆಫ್ ಸಿಮೆಟ್ರಿ ಮೀನ್ಸ್ ಇನ್ವರ್ಷನ್ ಸೆಂಟರ್ ಇರಲಿಲ್ಲ ಅಂತ ಅನ್ಕೊಳ್ರಿ, ಅವಾಗ ನಾವು ಆ ಮಾಲಿಕ್ಯೂಲ್ಗೆ C∞V ಅಂತ ಕರಿತೀವಿ ರೈಟ್. ಇನ್ ಕೇಸ್ ಮಾಲಿಕ್ಯೂಲ್ ಲೀನಿಯರ್ ಇರ್ತೈತಿ ಬಟ್ ಇನ್ವರ್ಷನ್ ಸೆಂಟರ್ ಇತ್ತು ಅಂತ ಅನ್ಕೊಳ್ರಿ, ಅವಾಗ ನಾವು ಅದಕ್ಕೆ ನೋಡ್ರಿ C ಇದ್ದು ಏನಾಗುತ್ತೆ ಹೇಳ್ರಿ ಅಲ್ಲಿಗೆ D ಆಗುತ್ತೆ. D∞
ಹೆಚ್ ಅಂತ ಕರಿತೀವಿ ರೀ, ರೈಟ್. ಸೊ ಡಿ ಇನ್ಫಿನಿಟಿ ಹೆಚ್ ಅಂತ ಕರಿತೀವಿ, ಯಾಕಂದ್ರೆ ಮಾಲಿಕ್ಯೂಲ್ನಲ್ಲಿ ವರ್ಟಿಕಲ್ ಪ್ಲೇನ್ ಇರೋದಿಲ್ಲ, ಅದ್ರ ಬದಲಿಗೆ ಹಾರಿಜಾಂಟಲ್ ಪ್ಲೇನ್ ಇರುತ್ತೆ ಅಂತಂದು, ರೈಟ್. ನೋಡಿರಿ ಇವು ಎರಡು ಏನದ ನೋಡಿರಿ, ದೇ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಫೇಮಸ್ ಎಕ್ಸಾಂಪಲ್ಸ್. ನೋಡಿರಿ ನಾನು ಇಲ್ಲಿವರೆಗೆ ಯಾವ್ಯಾವ ಮಾಲಿಕ್ಯೂಲ್ಸ್ಗಳನ್ನು ಹೇಳಿದೆ ನಾನು ನೋಡಿ, ಜಸ್ಟ್ ಬ್ರೀಫಾಗಿ ಒನ್ ಟೈಮ್ ಹೇಳ್ತೇನೆ ನಾನು ನಿಮಗೆ. ಒಂದು C2V, C3V, C4V ಅಂತಂದ್ರೆ, ರೈಟ್. ನೆಕ್ಸ್ಟ್ ಟೈಪ್ ಆಫ್ ಮಾಲಿಕ್ಯೂಲ್ಸ್ ಯಾವ ಹೇಳ್ರಿ, D2H, D3H, D4H ಅಂತಂದ್ರೆ, ರೈಟ್. ನೋಡಿರಿ ಇದಾಗಿದ್ದ ಮೇಲ್ಗಡೆ ನೆಕ್ಸ್ಟ್ ಯಾವ್ದು ಬಂತ ಹೇಳ್ರಿ, D2D, D3D, D4D, ನೆಕ್ಸ್ಟ್ ಈ ಥರ. ನೆಕ್ಸ್ಟ್ ಇವು ಎರಡು ಆಗಿದ್ದ ಮೇಲ್ಗಡೆ ಎರಡು ಸ್ಪೆಷಲ್ ಮಾಲಿಕ್ಯೂಲ್ಸ್ಗಳನ್ನು ಹೇಳಿದೆ ನಾನು ನಿಮಗೆ. ಒಂದು C∞V, ಇನ್ನೊಂದು D∞H ಅಂತಂದು, ರೈಟ್. ಸೊ ಈ ಏನು ಮಾಲಿಕ್ಯೂಲ್ಸ್ಗಳನ್ನು ಅಥವಾ ಈ ಏನು ಕೇಸಸ್ಗಳನ್ನು ಹೇಳಿದ್ದೇನಲ್ಲ, ಸೊ ದೇ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದು. ಅಂದರೆ ನಾವು ಮೊದಲಿಗೆ ಸೊ ಮೀನ್ಸು ಡೀಟೇಲ್ಡ್ ಆಗಿ ಆ ಮಾಲಿಕ್ಯೂಲ್ ಯಾವ ಥರ ಇರ್ತೈತಿ ಅನ್ನೋದನ್ನ ನಾವು ತಿಳ್ಕೊಬೇಕು. ನೋಡಿರಿ ಇದಾಗಿದ ಮೇಲ್ಗಡೆ ಇಲ್ಲಿ ಕೆಲವೊಂದು ಟ್ರಿಕ್ಸ್ಗಳದವು ನೋಡಿರಿ, ಇದು ಸೇಮ್ ಆ್ಯಸ್ ಲೈಕ್ ದಿಸ್ ಓನ್ಲಿ, ಅದನ್ನ ಸಹಿತ ನಾನು ನಿಮಗೆ ಹೇಳ್ತೀನಿ. ನೋಡಿರಿ ಇಲ್ಲೇನಿದೆ ಅಲ್ಲ, ಇಲ್ಲೇನು ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದೀನಿ ನೋಡಿರಿ. ಸೊ ದಿಸ್ ಎಕ್ಸ್ಪ್ಲನೇಷನ್ ಈಸ್ ಫ್ರಾಮ್ ಅಟ್ಕಿನ್ಸ್ ಬುಕ್. ನೋಡಿರಿ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ಅದನ್ನ ಹೇಳ್ತಾ ಇದ್ದೀನಿ ನನಗೆ. ಅ ಸಿಮೆಟ್ರಿ ಆಫ್ ಎ ಶೇಪ್ ಕರೆಸ್ಪಾಂಡ್ ಟು ಡಿಫ್ರೆಂಟ್ ಪಾಯಿಂಟ್ ಗ್ರೂಪ್. ದ ಮೀನ್ಸ್ ಇದು ಡಿಫ್ರೆಂಟ್ ಪಾಯಿಂಟ್ ಗ್ರೂಪ್. The group to which a molecule belongs can often be identified from this diagram without going through the formal procedure in figure 12.9 ಅಂತ ಮೀನ್ಸ್ 12.7 ಅಂತ. ನಾನು ನಿಮಗೆ ಒಂದು ಫ್ಲೋ ಚಾರ್ಟ್ ತೋರಿಸಿದ್ದು ನೋಡಿರಿ. ಆ ಫ್ಲೋ ಚಾರ್ಟ್ನಲ್ಲಿ ನಾವು ಒಂದೊಂದೇ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡ್ತಾ ಮೀನ್ಸ್ ನಾವು ಹೋಗೋದಿಲ್ಲ. ಅದ್ರ ಬದಲಿಗೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಡೈರೆಕ್ಟಾಗಿ ಆ ಮಾಲಿಕ್ಯೂಲ್ ಯಾವ ಥರ ಐತೆ ಅಂತ ಐಡೆಂಟಿಫೈ ಮಾಡ್ತೀವಿ. ಮಾಲಿಕ್ಯೂಲ್ ಯಾವ ಥರ ಐತೆ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ಈ ಒಂದು ಮೀನ್ಸ್ ಅದರದ್ದು ಪಾಯಿಂಟ್ ಗ್ರೂಪ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ನಾನು ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್, ನೋಡ್ರಿ ಇಲ್ಲಿ ನೋಡ್ರಿ ಈಗ ನನ್ನ ಹತ್ರ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಆ ಮಾಲಿಕ್ಯೂಲ್ ಯಾವ ಥರ ಇದೆ ಅಂದ್ರೆ ಸೊ ಪಿರಮಿಡಲ್ ಶೇಪ್ ಇದೆ ರೀ, ರೈಟ್. ನೋಡಿರಿ ಈ ಥರದ ಮಾಲಿಕ್ಯೂಲ್ ಇರೋದಿಲ್ಲ, ಬಟ್ ಯು ಕ್ಯಾನ್ ಸಿ ದಿಸ್ ಒನ್. ಸೊ ಪಿರಮಿಡಲ್ ಶೇಪ್ ಇದೆ ರೀ ನೋಡಿರಿ, ಅಂದರೆ ಟ್ರೈಗೋನಲ್ ಪಿರಮಿಡಲ್ ಶೇಪ್ ಇದೆ ರೀ. ಅಂದರೆ ಮಾಲಿಕ್ಯೂಲ್ ಪಿರಮಿಡಲ್ ಬಟ್ ಟ್ರೈಗೋನಲ್ ಪಿರಮಿಡಲ್ ಅಂತಂದ್ರೆ, ರೈಟ್. ಸೊ ಟ್ರೈಗೋನಲ್ ಪಿರಮಿಡಲ್ ಇತ್ತು ಅಂತ ಅಂದ್ಕೊಳ್ರಿ, ಅದರದ್ದು ಏನಾಗುತ್ತೆ ಅದು C3V ಅಂತಂದ್ರೆ, ರೈಟ್. ಅದೇ ನನಗೆ ಸ್ಕ್ವೇರ್ ಪಿರಮಿಡಲ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ಏನಾಗುತ್ತೆ ಅದು C4V ಅಂತಂದು. ಅದೇ ಟೈಪ್ ನನಗೆ ಪೆಂಟಾಗೋನಲ್ ಪಿರಮಿಡಲ್ ಇತ್ತಂದ್ರೆ C5V ಅಂತಂದು. ಅದೇ ಟೈಪ ಸೊ ಹೆಕ್ಸಾಗೋನಲ್ ಪಿರಮಿಡಲ್ ಇತ್ತು ಅಂತ ಅಂದ್ಕೊಳ್ರಿ, ದೆನ್ C6V ಅಂತಂದು. ಅದೇ ಟೈಪ್ ನನಗೆ ಕೋನ್ ಶೇಪ್ ಇತ್ತು ಅಂತ ಅಂದ್ಕೊಳ್ರಿ, ರೈಟ್. ಸೊ ಕೋನ್ ಯಾವ ಥರ ಇರ್ತದೆ ಹೇಳ್ರಿ ಅದು, ಸೊ ಈ ಥರ ಕೋನ್ ಶೇಪ್ ಇತ್ತು ಅಂತ ಅಂದ್ಕೊಳ್ರಿ ಮಾಲಿಕ್ಯೂಲ್. ಸೊ ದೆನ್ ಇಟ್ ಈಸ್ C∞V ಅಂತಂದು. ನೋಡಿರಿ ಕೋನ್ ಶೇಪಿಗೆ ಎಕ್ಸಾಂಪಲ್ ಯಾವುದು, HCl ಮಾಲಿಕ್ಯೂಲ್, ರೈಟ್. HCl ಮಾಲಿಕ್ಯೂಲ್ ಏನಿದೆ ಅಲ್ರಿ, ಸೊ ಇದಕ್ಕೆ ಮೀನ್ಸ್ ಸೆಂಟರ್ ಆಫ್ ಇನ್ವರ್ಷನ್ ಇರೋದಿಲ್ಲ, ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಎ C∞V ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ನೋಡಿರಿ ನಾನು C3H, C2H, C3H ಅದನ್ನು ಸಹಿತ ನಾನು ನಿಮಗೆ ಹೇಳಿದ್ದೆ. ಮೀನ್ಸ್ ದೇ ಆರ್ ಸಮ್ ಡಿಫ್ರೆಂಟ್ ಟೈಪ್ ಆಫ್ ಮಾಲಿಕ್ಯೂಲ್ಸ್. ಅದು ನಮಗೆ ನಾರ್ಮಲಿ ಸಿಗೋದಿಲ್ಲ, ಬಟ್ ಇನ್ ಕೇಸ್ ಇತ್ತು ಅಂತ ಅಂದ್ಕೊಂಡ್ರೆ ಅವಾಗ D2H, D3H ನಾವು ಫಾಲೋ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ಟೈಮ್ಸ್ ನಮಗೆ ಸಿಗುವಂಥ ಮಾಲಿಕ್ಯೂಲ್ಸ್ಗಳು ಯಾವುವು ಅಂದ್ರೆ ಮೀನ್ಸ್ ಸೆಂಟರ್ ಆಫ್ ಇನ್ವರ್ಷನ್ ಇರುವಂಥ ಮಾಲಿಕ್ಯೂಲ್ಸ್ಗಳು ಅವು ಯಾವುವು ಅಂದ್ರೆ DNH ಟೈಪ್ ಆಫ್ ಮಾಲಿಕ್ಯೂಲ್ಸ್ ಅಂತಂದ್ರೆ, ರೈಟ್. ನೋಡಿರಿ DN ಟೈಪ್ ಆಫ್ ಮಾಲಿಕ್ಯೂಲ್ಸ್ ಅಂತಂದ್ರೆ ಲೆಟ್ಸ್ ಕನ್ಸಿಡರ್ ದ್ಯಾಟ್ ಒನ್. ಸೊ ಎಕ್ಸಾಂಪಲ್ ಈಗ ಪ್ಲೇನ್ ಆರ್ ಬೈ ಪಿರಮಿಡ್ ಇತ್ತು ಅಂತ ಅಂದ್ಕೊಳ್ರಿ. ನೋಡಿರಿ ಮಾಲಿಕ್ಯೂಲ್ ಯಾವ ಥರ ಇರಬೇಕು, ಅದು ಕಂಪಲ್ಸರಿ ಪ್ಲೇನ್ ಆರ್ ಬೈ ಪಿರಮಿಡ್ ಇರಬೇಕು ರೀ. ಸೊ ಎಕ್ಸಾಂಪಲ್ ಈಗ ಸೊ ಟ್ರಯಾಂಗ್ಯುಲರ್ ಪ್ಲೇನಾರ್ ಇತ್ತು ಅಂತ ಅಂದ್ಕೊಳ್ರಿ, ಟ್ರಯಾಂಗ್ಯುಲರ್ ಪ್ಲೇನಾರ್ ಇತ್ತು ಅಂತ ಅಂದ್ಕೊಳ್ರಿ ಮಾಲಿಕ್ಯೂಲ್. ಸೊ ದೆನ್ ಇಟ್ ಈಸ್ D2H ಅಂತಂದ್ರೆ, ರೈಟ್. ಸಾರಿ D3H ಅಂತಂದ್ರೆ ಟ್ರೈಗೋನಲ್ ಪ್ಲೇನಾರ್ ಇತ್ತಂದ್ರೆ. ಸೊ ಅದು ಸ್ಕ್ವೇರ್ ಪ್ಲೇನರ್ ಇತ್ತು ಅಂತ ಅಂದ್ಕೊಳ್ರಿ D4H ಅಂತಂದ್ರೆ, ನೋಡ್ರಿ ಇಲ್ಲಿ. ಸೊ ನನಗೆ ಪೆಂಟಾಗೋನಲ್ ಪಿರಮಿಡಲ್ ಇತ್ತು ಮೀನ್ಸ್ ಪೆಂಟಾಗೋನಲ್ ಪ್ಲೇನಾರ್ ಇತ್ತು ಅಂತ ಅಂದ್ಕೊಳ್ರಿ ಅವಾಗ D5H ಅಂತಂದ್ರೆ. ಅದೇ ಹೆಕ್ಸಾಗೋನಲ್ ಇತ್ತು ಅಂತ ಅಂದ್ಕೊಳ್ರಿ ದೆನ್ ಇಟ್ ಈಸ್ D6H ಅಂತಂದ್ರೆ. ನೋಡ್ರಿ ಅದೇ ಟೈಪ ನನಗೆ ನೆಕ್ಸ್ಟ್ ಟೈಪ್ ಆಫ್ ಮಾಲಿಕ್ಯೂಲ್ಸ್ಗಳು ಇರ್ತವೆ. 90 ಡಿಗ್ರಿ ಟ್ವಿಸ್ಟ್ ಇತ್ತು ಅಂತ ಅಂದ್ಕೊಳ್ರಿ ಅವಾಗ DND ಅಂತಂದ್ರೆ D2D ಅಂತಂದ್ರೆ. ನನಗೆ 60 ಡಿಗ್ರಿ ಟ್ವಿಸ್ಟ್ ಇತ್ತು ಅಂದರೆ D3D.
ಸೊ ಅದೇ ಟೈಪ್ ನನಗೆ 90 ಮೀನ್ಸು ಇದು ಮೀನ್ಸು ಇಟ್ ಈಸ್ ಎ 90 ಮೀನ್ಸ್ ಇಟ್ ಇಸ್ 1 ಮೀನ್ಸ್ 60 ಇಸ್ 36 ಅಂತಂದ್ರೆ ರೈಟ್. ಸೊ 36 ಡಿಗ್ರಿ ನಿಮಗೆ ಟ್ವಿಸ್ಟ್ ಇತ್ತು ಅಂತ ಅಂದ್ಕೊಂಡ್ರೆ ದೆನ್ ಇಟ್ ಇಸ್ D4D ಅಂತಂದ್ರೆ ರೈಟ್. ನೋಡಿ ಇದೇ ಟೈಪ್ ಅದು ಟ್ವಿಸ್ಟ್ ಏನಿದೆ ಅಲ್ಲ ಅದು ಹೆಚ್ಚಿಗೆ ಹಾಕೋತಾನೆ ಹೋಗುತ್ತೆ ಅಂತಂದ್ರೆ ರೈಟ್. ನನಗೆ ಯಾವ ಮೀನ್ಸ್ ಯಾವುದೇ ಆ್ಯಂಗಲ್ನಲ್ಲಿ ಟ್ವಿಸ್ಟ್ ಅಂದ್ರೆ ರೊಟೇಷನ್ ಆಗ್ತಾ ಇತ್ತು ಅಂತ ಅಂದ್ಕೊಂಡ್ರೆ ದೆನ್ ಇಟ್ ಇಸ್ D∞D ಅಂತಂದು ಆಗುತ್ತೆ ರೈಟ್. ನೋಡಿರಿ ಅದೇ ಟೈಪ್ SNH ಟೈಪ್ ಮಾಲಿಕ್ಯೂಲ್ಸ್ಗಳು ಇರ್ತಾವೆ ರೀ, ಬಟ್ ದಟ್ ಇಸ್ ಡಿಫ್ರೆಂಟ್. ಬಟ್ ನಮಗೆ ಇಲ್ಲಿ ಒಂದು ಮಾಲಿಕ್ಯೂಲ್ ಇಂಪಾರ್ಟೆಂಟ್ ಆಗುತ್ತೆ D∞D ಅಂತಂದು ರೈಟ್. ಸೊ ಎಕ್ಸಾಂಪಲ್ ಈಗ ನನಗೆ ಸೊ ಐ ಹೋಪ್ ಯು ಗಾಟ್ ದಿಸ್ ಒನ್. ಅಂದರೆ ನಾವು ಯಾವ ಥರ ಪಾಯಿಂಟ್ ಗ್ರೂಪ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ಗಳಿದಾವೆ, ಆ 1-2-3 ಎಕ್ಸಾಂಪಲ್ಸ್ಗಳನ್ನ ನಾವೀಗ ಸ್ಟಡಿ ಮಾಡಿದ್ರಾಯಿತು.